ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವಾಗ TVS iQube ಶೋರೂಮಲ್ಲಿ ಇದ್ದೀನಿ. ಸೊ ನೀವು ನ್ಯೂಸ್ ಚಾನಲ್ ಆಗ್ತಾ ನಿಮ್ಗೊಂದು ಬರುತ್ತೆ, ನಮ್ಮಲ್ಲೇ ಮೊದಲು. ಸೊ ನಾನು ಹೇಳ್ತಾ ಇದ್ದೀನಿ, ನಮ್ಮಲ್ಲೇ ಮೊದಲು ಈ ಒಂದು ಹೊಸ ಮಾಡೆಲ್ನ ಬಿಟ್ಟಿದ್ದಾರೆ, ಅದನ್ನು ನಾನು ಪರಿಚಯ ಮಾಡ್ಕೊಡ್ತೀನಿ. ಏನಪ್ಪ ಅಂದರೆ TVS iQube 11. ಸೊ ಅದು 3.1 ಅಂತ ಹೇಳ್ಬೋದು ಅಥವಾ 11 ಅಂತ ಹೇಳ್ಬೋದು. ಇದರಲ್ಲಿ 3.1 ಕಿಲೋವ್ಯಾಟ್ ಮೋಟರ್ನ ಯೂಸ್ ಮಾಡಿದ್ದಾರೆ, ಲಿಥಿಯಂ ಅಯಾನ್ ಮೋಟರು. ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾಕಂದರೆ ನಾನು ಹೇಳೋದಕ್ಕಿಂತ ಸೊ ಇಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ ಅಥವಾ ಸೇಲ್ಸ್ ಎಕ್ಸಿಕ್ಯೂಟಿವ್ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡ್ತಾ ಇಲ್ಲ, ಇದೇ TVS iQube 3.1 ಮಾಡೆಲು. ಸೊ ಬನ್ನಿ ಇದ್ರ ರೇಂಜ್ ಎಷ್ಟು ಮತ್ತು ಎಷ್ಟು ಪ್ರೈಸ್ ಆಗುತ್ತೆ ಮತ್ತು ಎಷ್ಟು ದಿನ ವಾರಂಟಿ ಕೊಟ್ಟಿದ್ದಾರೆ, ಪ್ರತಿಯೊಂದು ಡೀಟೇಲ್ಸು ತಿಳ್ಕೊತಾ ಹೋಗೋಣ. ಓಕೆ ಸ್ನೇಹಿತರೆ, ಇವಾಗ ನಾನು TVS iQube ಶೋರೂಮಲ್ಲಿ ಇದ್ದೀನಿ. ಸೊ ನಮ್ಮ ಜೊತೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಪವನ್ ಅಂತ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಈಗ TVS iQube ಅಲ್ಲಿ ಒಂದು ಹೊಸ ಮಾಡೆಲ್ ಯಾವುದೋ ಬಂದಿದೆ ಅಂತ ಹೇಳಿದ್ರೆ, ಸೊ ಅದನ್ನು ತಿಳಿಸ್ಕೊಡ್ಬೋದು ಸರ್. ಖಂಡಿತವಲ್ಲ. ಈ ವೆಹಿಕಲ್ ಏನಂದ್ರೆ ನಿಮಗೆ ರೀಸೆಂಟಾಗಿ ಲಾಂಚ್ ಆಗಿರೋ ವೆಹಿಕಲ್ಲು. ಸೊ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸ್ಗೆ ಗೊತ್ತು ಯಾವ ಥರ ವೆಹಿಕಲ್ ಇದೆ. ಸೊ ಎಲ್ಲ ಥರ ಫ್ಯಾಮಿಲಿ ಓರಿಯೆಂಟಲ್ ವೆಹಿಕಲ್ ಅಂತ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ. ಇದ್ರಲ್ಲಿ ಏನು ನಿಮಗೆ ಫೀಚರ್ಸ್ ಅಂದರೆ, ಸೊ ಗಾಡಿ ಆಲ್ಮೋಸ್ಟ್ ಎಲ್ಲ ಗೊತ್ತು, ನೋಡೋಕ್ಕೆ ಲಕ್ಸುರಿಯಸ್ ವೆಹಿಕಲ್ ಥರ ಇದೆ. ಫ್ಯಾಮಿಲಿ ಓರಿಯೆಂಟ್ ವೆಹಿಕಲ್ ಥರ. ಮೇಜರ್ ಕೇಳಿದ್ರೆ ಫ್ಯಾಮಿಲಿ ಓರಿಯೆಂಟಲ್ ವೆಹಿಕಲ್. ಸೊ ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಎಲ್ಲ ಚೇಂಜಸ್ ಏನು ಮಾಡಿದ್ದಾರೆ ಅಂದರೆ, ನಾನು ಒಂದು ಕೀ ಆನ್ ಮಾಡಿದ ತಕ್ಷಣ ಇಲ್ಲಿ ತೋರಿಸುತ್ತೆ ನಿಮಗೆ. ನೋಡಿ, ಡಿಸ್ಪ್ಲೇ ಒಂದು ಇಲ್ಯೂಷನ್ ಇದು ಲೈಟ್ಸ್ ಆಗಲಿ ಪ್ರತಿಯೊಂದು ಇಲ್ಲಿ ಚೇಂಜಸ್ ಮಾಡಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ಇದ್ರಲ್ಲಿ ಏನು ಫೀಚರ್ಸ್ ಅಡಿಷ್ನಲ್ ಆಗಿ ಆ್ಯಡ್ ಮಾಡಿದ್ದಾರೆ ಅಂದರೆ, ಇದು ಆ್ಯಕ್ಚುಲಿ ತುಂಬ ವರ್ತು. ಕಸ್ಟಮರ್ಸ್ ಏನಂದರೆ, ನೀವು ಯೂಸಲಿ ಒಂದು 30-40 ಕಿಲೋಮೀಟರ್ಸ್ ಓಡಾಡಿದ್ರೆ ಆರಾಮಾಗಿ ನೀವು ಒಂದು ದಿವಸ ಅಥವಾ 2 ದಿವಸ ಯೂಸ್ ಮಾಡ್ಬೋದು. ಇದ್ರದ್ದು IDC ರೇಂಜ್ ಬಂದು ನಿಮಗೆ 123 IDC ರೇಂಜ್ ಇರುತ್ತೆ. ಸೊ ಟ್ರೂ ರೇಂಜ್ ಅಂತ ನಾವು ಕಸ್ಟಮರ್ ಬೇಸ್ಡ್ ಅವ್ರ ರೈಡಿಂಗ್ ಮೇಲೆ ಇರುತ್ತೆ. ಕೆಲವೊಬ್ರು ನಾರ್ಮಲ್ ರೋಡಲ್ಲಿ ಹೋದ್ರೆ ಒಂಥರ ಇರುತ್ತೆ, ಲೈಕ್ ನಾರ್ಮಲ್ ರೋಡ್ ಇಲ್ಲ ಅಂದರೆ ಬೇರೆ ಥರ ಇರುತ್ತೆ. ಕೆಲವೊಬ್ರು ಬ್ರೇಕ್ ಅಪ್ಲೈ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಸೊ ಅದರಿಂದ ನಮಗೆ ಟ್ರೂ ರೇಂಜ್ ನಿಮಗೆ ಬೇಸ್ಡ್ ಆನ್ ರೈಡ್ ಮೇಲೆ ಇರುತ್ತೆ. ಎಷ್ಟು ಬರ್ಬೋದು ಅದು? ಸೊ ಇದು ಬಂದು ನಿಮಗೆ ಕಂಪ್ನಿಯವರು ಒನ್ಸ್ ನಾನು ಕೀ ಆನ್ ಮಾಡಿದ ಕೂಡಲೇ ನಿಮಗೆ ಬರೋದೇ 100%ಗೆ 100 ಕಿಲೋಮೀಟರ್ಸ್ ಅಂತ ತೋರಿಸುತ್ತೆ. ಬಟ್ ಅವ್ರು ನಿಮಗೆ ವೆಬ್ಸೈಟಲ್ಲಿ 123 IDC ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಬೇಸ್ಡ್ ಆನ್ ಸಿಂಗಲ್ ಡ್ರೈವ್ಗೆ 100 ಕಿಲೋಮೀಟರ್ಸ್ ಬರುತ್ತೆ. ಸೊ ಒಂದು 90ಇಂದ 100 ತಿಳ್ಕೊಬೋದು ನಾವು. 100% ಆಗಿ ಬರುತ್ತೆ. ಓಕೆ, ಸಿಂಗಲ್ ರೈಡಾಗಿ ಬರುತ್ತೆ. ಓಕೆ, ಎಷ್ಟು ಮೋಡ್ ಇದೆ ಸರ್ ಇದರಲ್ಲಿ? ಸೊ ನಮ್ಮಲ್ಲಿ 2 ಮೋಡ್ ಇದೆ, ಎಕನಾಮಿ ಪವರ್ ಅಂದ್ಬಿಟ್ಟು. ಸೊ ಎಕನಾಮಿ ಪವರ್ ಬಂದು ನಿಮ್ಗೆ ಯಾವ ಥರ ಅಂದರೆ, ಈಕೋ ಬಂದು ನಾರ್ಮಲ್ ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲಿ ತೀರಾ ಸ್ಪೀಡ್ ಓಡಿಸೋಕ್ಕಾಗಲ್ಲ. ಯಾಕಂದ್ರೆ ಸ್ಪೀಡಾಗಿ ಓಡಿಸಿದ್ರೆ ನಮಗೆ ರೇಂಜ್ ಸಿಗಲ್ಲ. ಅದರಿಂದ ನಿಮಗೆ ರೇಂಜ್ ಬಂದು ನಿಮಗೆ ಎಕನಾಮಿಲಿ 50 ಟಾಪ್ ಸ್ಪೀಡ್ ಆಗಿರುತ್ತೆ. ಸೊ ರೇಂಜ್ ಬಂದು ನಿಮಗೆ 100 ಕಿಲೋಮೀಟರ್ಸ್ ಬರುತ್ತೆ. ಅದೇ ನೀವು ಪವರ್ ಮೋಡಲ್ಲಿ ಹೋಗ್ತೀರಂದ್ರೆ ನಿಮಗೆ ಟಾಪ್ ಸ್ಪೀಡ್ ಬಂದು 78 ಕಿಲೋಮೀಟರ್ಸ್ ಬರುತ್ತೆ. ಸೊ ಬಟ್ ನಿಮಗೆ ರೇಂಜ್ ಬಂದು 60-65 ಕಿಲೋಮೀಟರ್ಸ್ ಬರುತ್ತೆ. ಸೊ ಬನ್ನಿ ತೋರಿಸ್ತೀನಿ ಅದು ಯಾವ ಥರ ಯೂಸ್ ಮಾಡೋದಂತ. ನೋಡಿ, ಜಸ್ಟ್ ನಾರ್ಮಲ್ ಆಗಿ ಬ್ರೇಕ್ ಇಟ್ಕೊಂಡು ಮೋಡ್ ಬಟನ್ ಪ್ರೆಸ್ ಮಾಡಿದ್ರೆ ಸೊ ಇಲ್ಲಿ ತೋರಿಸುತ್ತೆ. ಇವಾಗ ತುಂಬ ಅಟ್ರಾಕ್ಟಿವ್ ಆಗಿದೆ, ಮೊದಲು ಈ ಥರ ಇರಲಿಲ್ಲ, ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಇಲ್ಲಿ ತೋರಿಸುತ್ತೆ ನೋಡಿ, ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು ಅಂದ್ಬಿಟ್ಟು ನಾವು ಇದರಲ್ಲೇ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಏನಂದರೆ ಕಂಪ್ಲೀಟ್ ಜೀರೋ ನಾಯ್ಸ್, ಯಾವುದೇ ಥರ ನಾಯ್ಸ್ ಇರೋಣ, ಕಂಪ್ಲೀಟ್ ಜೀರೋ ನಾಯ್ಸ್. ನೋಡಿ, ನಾನು ಮೂವ್ ಆನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಫೀಲ್ ಆಗಲ್ಲ. ಸೊ ಆಲ್ರೆಡಿ ಮೋಟರ್ ರನ್ ಆಗ್ತಿದೆ. ನೋಡಿ, ವೀಲ್ ತಿರುಗ್ತಾ ಇದೆ, ಮೋಟರ್ ರನ್ ಆಗ್ತಿದೆ. ನೋಡಿ, ಇದು ತೋರಿಸ್ತಾ ಇರುತ್ತೆ. ನಾನು ಪವರ್ ಮೋಡ್ ಬೇಕಂದ್ರೆ ಸೊ ಇನ್ನೊಂದ್ಸಲ ಶಿಫ್ಟ್ ಮಾಡ್ತೀನಿ. ನೋಡಿ, ಅದೇ ಟಾಪ್ ಸ್ಪೀಡಿಂಗ್ ಹೋಗುತ್ತೆ. ಓಕೆನಾ? ನೋಡಿ, ಓಡ್ತಾ ಇದೆ. ಸೊ ಕಂಪ್ಲೀಟ್ ಜೀರೋ ನಾಯ್ಸ್ ಆಗಿರುತ್ತೆ. ನೋಡಿ, ಸೊ ಈ ಥರ ಇರುತ್ತೆ, ಯಾವುದೇ ಥರ ವೈಬ್ರೇಷನ್ಸು ಏನೂ ಇರಲ್ಲ. ಈ ಥರ ನಿಮ್ಮ ಇದರಲ್ಲಿಂದ ಮತ್ತು ನಿಮ್ಮ ಗಾಡೀಲಿ ಇನ್ ಕೇಸು ತೀರಾ ಈ ಕೆಲವೊಂದು ಪೀಕ್ ಏರಿಯಾದಲ್ಲಿ ಸೊ ನಾವು ಇನ್ ಲೋಡ್ ಅಸಿಸ್ಟೆಂಟ್ ಅಂದ್ಬಿಟ್ಟು ಹೊಸ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ಅದೇ ಸ್ಪೆಷಲ್ ಇರೋದು, ಅದು ಸ್ಪೆಷಲ್, ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಯಾರೇ ಒಬ್ರು ಕಸ್ಟಮರು ಕೆಲವೊಂದು ಜಾಗದಲ್ಲಿ ಪೀಕ್ ಏರಿಯಾದಲ್ಲಿ ಇರ್ತಾರೆ, ಗಾಡಿಯಿಂದ ಹೋಗ್ತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವಿಲ್ಲಿ ಜಸ್ಟ್ ಒಂದು 3 ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ರೆ ಸೊ ಅಲ್ಲೇ ನಿಮಗೆ ತೋರಿಸುತ್ತೆ. ಪೀಕ್ ಏರಿಯಾದಲ್ಲಿ ಇಟ್ಕೊಂಡು 3 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಬ್ರೇಕಲ್ಲಿ, ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಇಲ್ಲಿ ಅಸಿಸ್ಟೆನ್ಸ್ ಅಂತ ತೋರಿಸುತ್ತೆ. ಓಕೆನಾ? ಸೊ ಆದಮೇಲೆ ನಿಮಗೆ ಇದರಲ್ಲಿ ವೆರೈಟೀಸ್ ಅಂದರೆ ನಿಮಗೆ ತುಂಬ ಮಾಡೆಲ್ಸ್ ಇದೆ iQube ಅಲ್ಲಿ. ಸೊ ಇದು ಇವಾಗ ರೀಸೆಂಟಾಗಿ ಇದು ಮಾಡೆಲ್ ಏನು, iQube 3.11 ಅಂದ್ಬಿಟ್ಟು. ಸೊ ಇದು ಬಂದು ನಿಮಗೆ ನಾರ್ಮಲ್ ಆಗಿ ಇವಾಗ ಹೊಸದಾಗಿ ಲಾಂಚ್ ಆಗಿರೋದು. ಸೊ ಬೂಟ್ ಸ್ಪೇಸ್ ಬಂದು ನಿಮಗೆ 32 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಇದರ ಬ್ಯಾಟ್ರಿ ಬಂದು 3.1 ಕಿಲೋವ್ಯಾಟ್ಸ್. 1 ಕಿಲೋವ್ಯಾಟ್ಸ್ ಬ್ಯಾಟ್ರಿ. ಸೊ iQube 11 ಅಂತ ಕರೀತಾರೆ. ಸೊ ಇಲ್ಲಿ ನೋಡಿ, ಬೂಟ್ ಸ್ಪೇಸ್ ಈ ಥರ ಇರುತ್ತೆ. 32 ಲೀಟರ್ಸ್ ಬೂಟ್ ಸ್ಪೇಸ್ ಆಗಿದೆ. ಓಕೆ, ಆರಾಮಾಗಿ ಹಾಫ್ ಹೆಲ್ಮೆಟ್ಸ್ 2 ಇಡ್ಬೋದು. ಹೌದು ಸರ್, ಒಂದು ಹಾಫ್ ಹೆಲ್ಮೆಟ್ ಇಡ್ಬೋದು, ಒಂದು ಫುಲ್ ಹೆಲ್ಮೆಟ್ ಇಡ್ಬೋದಾ? ಇಲ್ಲಿ ಇಡಿಸ್ಬೋದು. ಇಲ್ಲಿ ಫುಲ್ ಹೆಲ್ಮೆಟ್ ಇಡಿಸುತ್ತೆ, ಇದು ಹಾಫ್ ಹೆಲ್ಮೆಟ್. ಇದು ಫುಲ್ ಆಫ್. ಹೌದು. ಸೊ ಅದು ಬಿಟ್ಟರೆ ನಮ್ಮಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ನಿಮಗೆ ಸೊ ವೆಹಿಕಲ್ ಆನ್ ಆಗಿದ ತಕ್ಷಣ ಇಲ್ಯೂಷನ್ ಲೈಟ್ ಸಿಗುತ್ತೆ. ತುಂಬ ಜನ ಕಸ್ಟಮರ್ಸ್ ನಮಗೆ ಕೆಳಗಡೆ ಲೈಟ್ ಬರುತ್ತೆ ಅಂತಾರೆ. ಸೊ ಈ ಪಾರ್ಟು ಸೊ ಎಲೆಕ್ಟ್ರಿಕ್ ಅನ್ನೋದು ಒಂಥರ ತುಂಬ ಗೊತ್ತಾಗುತ್ತೆ, ಅಟ್ರಾಕ್ಟ್ ಆಗಿರುತ್ತೆ. ಇದೇ ನಮಗೆ TVS ಅಲ್ಲಿ ಮೇಜರ್ ಆಗಿರೋದು ನಿಮಗೆ ಅಟ್ರಾಕ್ಟಿವ್ ಪಾರ್ಟು. ಕಸ್ಟಮರ್ಸ್ ಕೇಳ್ತಾರೆ, ಸರ್ ನಿಮ್ದೊಂದು ಲೈಟ್ ಬರುತ್ತಲ್ಲ TVS ಎಲೆಕ್ಟ್ರಿಕ್ ಅಂದ್ಬಿಟ್ಟು, ಅದು ನಮ್ಗೆ ತುಂಬ ಇಷ್ಟ ಆಯಿತು. ನಾನು ಚಾರ್ಜ್ ಆಗ್ತಿದ ತಕ್ಷಣ ಅಲ್ಲಿ ಬ್ಲಿಂಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಚಾರ್ಜ್ ಆಗ್ತಿರೋದು ಬ್ಲಿಂಕ್ ಆಗ್ತಾ ಇರಬೇಕಾದ್ರೆ ಚಾರ್ಜ್ ಆಗುತ್ತೆ. ಇದು ಚಾರ್ಜಿಂಗ್ ಅವರ್ಸ್ ಬಂದು 0 to 4.3 ಅವರ್ಸಲ್ಲಿ ಚಾರ್ಜ್ ಆಗುತ್ತೆ. ಇದು ಮೋಟರ್ ಅಲ್ಲ, ಇದು ಹಬ್ ಮೋಟರ್, BLDC ಹಬ್ ಮೋಟರ್ ಆಗಿರುತ್ತೆ. ಸೊ ಇದು ಬಂದು ನಿಮಗೆ ಟ್ಯೂಬ್ಲೆಸ್ ಟೈರ್, 2 ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ.
ಆಮೇಲೆ ಈಗ ಬ್ಯಾಟ್ರಿ ಬಂದು ಇಲ್ಲಿ ಮೌಂಟ್ ಆಗಿರುತ್ತೆ. ಸರ್ ಇಲ್ಲ, ಬ್ಯಾಟ್ರಿ ಬಂದು ಕಂಪ್ಲೀಟ್ ಆಗಿ ಇದ್ರ ಬೂಟ್ ಸ್ಪೇಸ್ ಕೆಳಗಡೆ ಇರುತ್ತೆ. ಓಕೆ ಓಕೆ ಓಕೆನಾ. ನಮ್ಮಲ್ಲಿ ರಿಮೂವಬಲ್ ಬ್ಯಾಟ್ರಿ ಇಲ್ಲ. ಇರಲ್ಲ, ಯಾಕಂದ್ರೆ ಕಸ್ಟಮರ್ ಪದೇ ನಾನು ತೆಗ್ದು ಚಾರ್ಜ್ ಮಾಡೋದ್ರಲ್ಲಿ ಆ ಥರ ಆಪ್ಷನ್ಸ್ ಇಲ್ಲ. ನಾವು ಮನೆ ಕೆಳಗಡೆನೆ ನಾರ್ಮಲ್ ಆಗಿ 15 amps ಅಲ್ಲಿ ಚಾರ್ಜರ್ ಪಾಯಿಂಟ್ ಕೊಡ್ತೀವಿ. 3 pin ಸಾಕೆಟ್ ಅಲ್ಲಿ ಚಾರ್ಜರ್ ಮಾಡ್ಕೋಬಹುದು. ಸೊ ನಾನು ಬೇಕಂದ್ರೆ ಚಾರ್ಜರ್ನ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಸರ್ ಇದು ನೋಡಿ, ಇದು ನಾರ್ಮಲ್ ಚಾರ್ಜರ್. ನಾವು ಇಲ್ಲಿ ಬೇಕಂದ್ರೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಈಸಿಗಿದೆ ನೋಡಿ, ನಾರ್ಮಲ್ ಆಗಿ ಭಾಳ ವೆಯ್ಟ್ಲೆಸ್ ಚಾರ್ಜರ್. ಯಾಕಂದ್ರೆ ಚಾರ್ಜರ್ ಅಂದ್ರೆ ನಾನು ನೋಡಿರೋ ಮಟ್ಟಿಗೆ ಕೆಲವೊಂದು ಹೆವಿ ಇರುತ್ತೆ, ಮನೆಯಲ್ಲೇ ಹೋಲ್ಡ್ ಮಾಡಬೇಕಾಗುತ್ತೆ. ಅಂದರೆ ಮನೆಯಲ್ಲಿ ಹೋಲ್ಡ್ ಮಾಡೇ ಇಡಬೇಕು, ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಕೆಲವೊಂದು ಕಂಪ್ನಿದು. ಬಟ್ ಇದು ತುಂಬ ಸಿಂಪಲ್ ಆಗಿದೆ ಚಾರ್ಜರ್. ಸೊ ಇಲ್ಲಿ ಅಲ್ಲಿ ನಾರ್ಮಲ್ ಆಗಿ ಇದು ನೋಡಿ ಸಿಂಪಲ್ ಆಗಿರುತ್ತೆ ನಿಮಗೆ. ಇಲ್ಲಿ ನೋಡಿ, ಓಕೆ, ಜಸ್ಟ್ ಇದು ಬಂದು ಚಾರ್ಜಿಂಗ್ ಪೋರ್ಟ್. ಸೊ ಇಲ್ಲಿರುತ್ತೆ ನೋಡಿ. ನಾನು ಜಸ್ಟ್ ಪ್ಲಗ್ ಇನ್ ಹಾಕಿದ ತಕ್ಷಣ ನಾರ್ಮಲ್ 15 amps ಯೂಸ್ ಮಾಡ್ಕೋಬೋದು. ಇದ್ರ ಮೀಟ್ರ್ ಬಂದು ನಿಮಗೆ 3 meters ವೈರ್ ಲೆಂತ್ ಬರುತ್ತೆ. ಇನ್ ಕೇಸ್ ಕಸ್ಟಮರ್ ನಿಮಗೆ ಎತ್ಕೊಂಡು ಎಲ್ಲಿ ಬೇಕಂತ ಚಾರ್ಜ್ ಮಾಡೋದು ಪ್ರೊವಿಷನ್ಸ್ ಐಕ್ಯೂಬಲ್ ಇದೆ. ಅಂದರೆ ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದು ಎಲ್ಲಿ ಬೇಕಂದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದ್ರ ಬಂದು ನಿಮಗೆ ಒಂದು ಫುಲ್ ಚಾರ್ಜ್ ಆಗೋಕ್ಕೆ 3 to 4 units ಕನ್ಸಂಪ್ಷನ್ ಆಗುತ್ತೆ. ಸೊ ನಿಮಗೆ ನಾರ್ಮಲ್ ಆಗಿ ಕರೆಂಟ್ ಕನ್ಸಂಪ್ಷನ್ ಕಡಿಮೆ. ಸೊ ನಾರ್ಮಲ್ ಎಲ್ಲಿ ಬೇಕಂದ್ರೆ ಯೂಸ್ ಮಾಡ್ಕೋಬೋದು. 3 to 4 ಅಂದರೆ ಒಂದು 7 rupees ಅಂದ್ರೂ 7 rupees ಜಾಸ್ತಿ. ಎಷ್ಟು ಒಂದು 6 rupees ಅಂದ್ರೂ ಒಂದು 18-20 ರೂಪಾಯಿ, 20-25 rupees ಆಲ್ಮೋಸ್ಟ್ ಆಗಿ ಬರುತ್ತೆ. ಯಾಕಂದರೆ ಇವಾಗಿರೋ ಯೂಸೇಜಸ್ ಅಲ್ಲಿ ನಿಮ್ಗೆ ಏನಂದ್ರೆ, ಇವಾಗ ನಾನು ವೆಹಿಕಲ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಗೆ ಅಟ್ಲೀಸ್ಟ್ ನಾವು ಸೇವ್ ಮಾಡೋಕ್ಕೋಸ್ಕರ. ಸೊ ಯೂಶಲಿ ನಾವು ಪೆಟ್ರೋಲ್ ಹಾಕಿ ನಮಗೂ ಒಂದು ಇದಾಗಿರುತ್ತೆ. ಕಸ್ಟಮರ್ಸ್ ಕೆಲವೊಬ್ರು ದೂರ ಓಡೋರು ಇರ್ತಾರೆ, ವೈಟ್ ಫೀಲ್ಡು ಅಲ್ಲೆಲ್ಲ ಓಡೋರು ಇರ್ತಾರೆ, ಹೋಗ್ಬಿಟ್ಟು ಬರೋಕ್ಕೆ ಆರಾಮಾಗಿ ಯೂಸ್ ಆಗುತ್ತೆ ನಿಮಗೆ. ಓಕೆ ಸರ್, ಇದು ಜಸ್ಟ್ ಇದು ಬಂದು ಹುಕ್ ಆಗಿರುತ್ತೆ. 1 kg ಸೊಲ್ಲು ಹೋಲ್ಡ್ ಮಾಡ್ಬೋದು. ಸೊ ಹಿಂದೆನೂ 1 kg ಹೋಲ್ಡ್ ಮಾಡೋದು ಇರುತ್ತೆ. ಸೊ ಇದು ತುಂಬ ಲೋ ಅಂದರೆ ಹೈಟ್ ಕಡಿಮೆ ಇರುತ್ತಲ್ಲ, ಹೈಟ್ ಕಡಿಮೆ. ಪ್ರತಿಯೊಬ್ಬರು ಯಾರು ಬೇಕಂದ್ರೆ ಯೂಸ್ ಮಾಡ್ಕೋಬೋದು ವೆಹಿಕಲ್ಲು. ಸೊ ಅವರೇ ಯೂಸ್ ಮಾಡ್ಬೇಕಂತ ಇಲ್ಲ, ನಾರ್ಮಲ್ ನೋಡಿ. ಸೊ ನಾರ್ಮಲ್ ಆಗಿ ಕೋರ್ಸ್ ಮಾಡಿ. ಓಕೆ ನೋಡಿ, ಕಂಫರ್ಟ್ ಆಗಿದೆ. ಹೈಟು ಜಾಸ್ತಿ ಇದ್ದವ್ರಿಗೆ ತುಂಬ ಕುಳ್ಳ ಅಂತ ಅನ್ಸಲ್ಲ, ಪ್ಲಸ್ ಹೈಟ್ ಕಡಿಮೆ ಇರೋರಿಗೆ ತುಂಬ ಹೈಟ್ ಆಗ್ತಾರೆ ಅಂತ ಅನ್ಸಲ್ಲ. ಸಿಂಪಲ್ ಆಗಿದೆ. ಸೊ ಎಕೋ ಮಾಡಲ್ ಹೋಗ್ತಾ ಇದ್ದೀನಿ. ಸೊ ಓಕೆ, ಸ್ಮೂತ್ ಡ್ರೈವಿಂಗು, ಎಸ್ಪೆಷಲಿ ಲೇಡೀಸ್ಗೆ ತುಂಬ ಕಂಫರ್ಟಬಲ್ ವೆಹಿಕಲ್ ಇದು. ಅಂದರೆ ಜೆಂಟ್ಸ್ ಓಡಿಸ್ಬಾರ್ದು ಅಂತ ಏನಲ್ಲ, ಬಟ್ ಎಸ್ಪೆಷಲಿ ಲೇಡೀಸ್ಗೆ ತುಂಬ ಕಂಫರ್ಟಬಲ್ ವೆಹಿಕಲ್. ಅಂದರೆ ತುಂಬ ಸ್ಮೂತಾಗಿ ಯಾರು ಯೂಸ್ ಮಾಡ್ತಾರೆ, ಅಥವಾ ಅಫಿಷಿಯಲ್ಗಳು, ಅಥವಾ ಒಂದು 35 ಏಜಿಂದ ಒಂದು 50 ಏಜು ಆ ರೇಂಜವರು, ಒಂದು ಮಿಡಲ್ ಏಜವರು ಓಡಿಸೋಂಥ ವೆಹಿಕಲ್ಲು. ಅಥವಾ ಯೂತ್ಸ್ ಓಡಿಸ್ಬಾರ್ದು ಅಂತ ಏನಿಲ್ಲ, ಯೂತ್ಸ್ ಓಡಿಸ್ಬೋದು. ಎಸ್ಪೆಷಲಿ ಅವ್ರಿಗೆ ತುಂಬ ಕಂಫರ್ಟಬಲ್ ವೆಹಿಕಲ್ ಇದು ನನ್ನ ಪ್ರಕಾರ. ಮತ್ತು ಹೈಟ್ ನೋಡಿ, ತುಂಬ ಕುಳ್ಳ ಇದ್ದೀನಿ ಅಷ್ಟೇ ನೋಡಿ. ನಾನು ಆಲ್ಮೋಸ್ಟ್ ಫುಲ್ ಲೆಗ್ನ ಕೆಳಗಡೆ ಊರಿದ್ದೀನಿ. ಸೊ ಕಂಫರ್ಟ್ ಆಗಿದೆ. ಎಸ್ಪೆಷಲಿ ಲೇಡೀಸ್ಗೆ ಈ ಥರ ಇದ್ದರೆ ಒಳ್ಳೆಯದು. ಕೆಲವೊಂದು ವೆಹಿಕಲ್ನ ತುಂಬ ಹೈಟ್ ಅಂತಾರೆ, ಸೊ ಅವರಿಗೆ ಕೂರಕ್ಕೆ ಆಗೋದಿಲ್ಲ. ಸೊ ಆ ಥರ ಹೈಟ್ ಅಂತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ನೀವು ನೋಡಿ TVS ವೆಹಿಕಲ್ನ ಜಾಸ್ತಿ ಓಡಿಸೋದೇ ಲೇಡೀಸು. ಸೊ ತುಂಬ ಕಂಫರ್ಟಬಲ್ ವೆಹಿಕಲ್ ಅವ್ರಿಗೆ. ಸರ್, ಇವಾಗ ಇದರಲ್ಲಿ ರಿವರ್ಸ್ ಇದೆ ಅಲ್ವಾ? ಹಾಂ, ಸೊ ರಿವರ್ಸ್ ತೋರಿಸ್ತೀನಿ ನೋಡಿ. ಹೇಳಿ. ಓಕೆ, ಸೊ ನಾವು ಈ ರಿವರ್ಸ್ ಮೋಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ, ಎಸ್ಪೆಷಲಿ ವೆಹಿಕಲಲ್ಲಿ ಯಾರೂ ರಿವರ್ಸ್ ಹೋಗಲ್ಲ, ಸೊ ಫ್ರಂಟೇ ಹೋಗೋದು. ಬಟ್ ನಾವು ಎಲ್ಲೊಂದು ಕಡೆ ಪಾರ್ಕ್ ಮಾಡಬೇಕು, ಸೊ ಹಿಂದ್ಗಡೆ ಅಪ್ ಇರುತ್ತೆ, ಅಂಥ ಟೈಮಲ್ಲಿ ಎಳೆಯೋಕ್ಕಾಗಲ್ಲ ಗಾಡಿನ. ಅಂಥ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ನೋಡಿ, ಈಗ ರಿವರ್ಸ್ ಹೋಗೋಣ ನೋಡಿ. ಓಕೆ ಓಕೆ ಸರ್, ಇದೇನೀಗ ಮುಂಚೆ ವೆಹಿಕಲ್ ಇದು ನೋಡಿದಿರಲಿಲ್ಲ ನಾನು. ಸರ್, ಇದು ಮುಂಚೆ ಇರೋ ವೆಹಿಕಲಲ್ಲಿ ಇಲ್ಲ. ಇವಾಗ ಎಲ್ಲ ವೆಹಿಕಲ್ ನಿಮಗೆ ಬ್ಯಾಕ್ ರೇಸ್ ಸಿಗ್ತಾ ಇದೆ. ಸೊ ಮುಂಚೆ ವೆಹಿಕಲ್ಗೂ ಸಿಗ್ತಾ ಇದೆ ಇದು? ಇಲ್ಲ, ಇವಾಗ ರೀಸೆಂಟಾಗಿ ಬಂದಿರೋದ್ರಲ್ಲಿ ಬ್ಯಾಕ್ ರೇಸ್ ಸಿಗ್ತಾ ಇದೆ. ಯಾಕಂದರೆ ಕಂಫರ್ಟಾಗಿ ಒಂದು ಫ್ಯಾಮಿಲಿ ಕೂತ್ಕೋಬೇಕಂದ್ರೆ ಕೆಲವರು ಹಿಂದೆ ರೆಸ್ಟ್ ಆಗಿ ಮಾಡಿತ್ತು, ಮತ್ತು ನಿಮಗೆ ಬ್ಯಾಕ್ ಪೇನ್ಸ್ ಬರಲ್ಲ ಇದರಲ್ಲಿ. ಸೊ ಅದರಿಂದ ಏನು ಮಾಡಿದ್ರೆ ಬ್ಯಾಕ್ ರೇಸ್ ಕೊಟ್ಟಿದ್ದಾರೆ. ಸೊ ಮುಂಚೆ ಇರೋ ವೆಹಿಕಲಲ್ಲಿ ನಿಮ್ಗೆ ಯಾವುದೇ ಥರ ಬ್ಯಾಕ್ ರೇಸ್ ಇಲ್ಲ. ಇವಾಗ ಎಲ್ಲ ಅಪ್ಡೇಟ್ ವರ್ಜನ್ಸಲ್ಲೂ ಪ್ರತಿಯೊಂದು ಗಾಡಿಯಲ್ಲಿ ನಿಮಗೆ ಬ್ಯಾಕ್ ರೇಸ್ ಸಿಗ್ತದೆ. ಓಕೆನಾ? ಸೊ ಇದನ್ನ ನಿಮಗೆ ಹೇಳಬೇಕಂದ್ರೆ ವೆಹಿಕಲ್ಗೆ, ಸೊ ನನಗೆ ಅನಿಸಿರೋ ಪ್ರಕಾರ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾಕಂದರೆ TVS ಒಂದು ಭರವಸೆ ಕಂಪ್ನಿ, ಎಲ್ಲರಿಗೂ ಗೊತ್ತು. ಪ್ರತಿಯೊಂದು ಸರ್ವಿಸ್ ಸೆಂಟರ್ ಇರುತ್ತೆ, ಎಲ್ಲ ಕಡೆ ಹೋದ್ರೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಯಾರೇ ಬಂದ್ರು. ಸೊ ಆ ರೆಸ್ಪಾನ್ಸ್ನೇ ತುಂಬ ಜನ ಇಷ್ಟಪಡ್ತಾರೆ. ಓಕೆ ಸ್ನೇಹಿತರೆ, ಗಾಡಿ ಬಗ್ಗೆ ತಿಳ್ಕೊಂಡ್ವಿ. ಈಗ ಎಸ್ಪೆಷಲಿ ಗಾಡಿ ವಾರಂಟಿ ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಅಂದ ತಕ್ಷಣ ನಮಗೆ ಆರ್ಟ್ ಆಫ್ ದಿ EV ಅಂತ ಕರೆದ್ರೆ ಮೋಟ್ರು ಮತ್ತು ಬ್ಯಾಟ್ರಿ. ಸೊ ಎರಡು ತುಂಬ ಮೇನ್ ಕಾಂಪೊನೆಂಟ್ಸು. ಮತ್ತು ಇವೆರಡಕ್ಕೂ ಎಷ್ಟು ವರ್ಷ ವಾರಂಟಿ? ಯಾಕೆಂದರೆ ಜನಕ್ಕೆ ಕಾಳಜಿ ಇರೋದೇ ಅದು, ಗಾಡಿಯನ್ನು ತೊಗೋತೀನಪ್ಪ, ಆ ಬ್ಯಾಟ್ರಿ ಹೋದ್ರೆ ಏನು ಮಾಡೋದು, ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ. ಸರ್, ಏನಿಲ್ಲ, ಆ ಥರ ವರಿ ಏನಿಲ್ಲ. ಸೊ ಇದು ಬಂದು ನಿಮಗೆ ವಾರಂಟಿ ಕಂಪ್ನಿ ಕಡೆಯಿಂದ ಸ್ಟ್ಯಾಂಡರ್ಡ್ ಆಗಿ 3 years of 50,000 kilometers ವಾರಂಟಿ ಇರುತ್ತೆ. ಓಕೆ. ಸೊ ಮೊದಲಾಗಿದ್ರೆ ಕಸ್ಟಮರು ಸ್ವಲ್ಪ ಎದುರವರು 3 ವರ್ಷ ಆದಮೇಲೆ ನಾವು ಬ್ಯಾಟ್ರಿನ ಇದು ಮಾಡಬೇಕಾಗಿಲ್ಲ, ಬ್ಯಾಟ್ರಿ ಕಾಸ್ಟ್ ಜಾಸ್ತಿ ಇರುತ್ತೆ, ಸೊ ನಾವು ಬ್ಯಾಟ್ರಿನ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಇವಾಗ ಆ ಥರ ಯಾವುದೇ ಇಲ್ಲ. ಕಂಪ್ನಿಯವರೇ ಅದಕ್ಕೆ ಅಂದ್ಬಿಟ್ಟು ಸರ್ಟನ್ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ವಾರಂಟಿ ಎಕ್ಸ್ಟೆಂಡ್ ಮಾಡಿಕೊಡೋದು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಅಡಿಷನಲ್ ಆಗಿ ಪೇ ಮಾಡ್ಬೋದು. ಎಷ್ಟು ಪೇ ಮಾಡಿದ್ರೆ ಎಷ್ಟು ವಾರಂಟಿ? ಸೊ ಇದಕ್ಕೆ
ಇದಕ್ಕೆ ಬಂದು ನಿಮಗೆ 8,000 ಪೇ ಮಾಡಿದ್ರೆ ವಾರಂಟಿ ಅಡಿಷನಲ್ ಆಗಿ ಇನ್ನು 2 years 20,000 ಕಿಲೋಮೀಟರ್ಸ್ ಆಡ್ ಆನ್ ಆಗುತ್ತೆ. ಸೊ 5 ವರ್ಷ 70,000 ಸೊ ನಾವು ಗಾಡಿ ತಗೊಳ್ಳುವಾಗಲೇ 8,000 ಎಕ್ಸ್ಟ್ರಾ ಕೊಟ್ಬಿಟ್ರೆ ಹೌದು 5 ವರ್ಷ ಚಿಂತೆ ಇಲ್ಲ, ಯಾವುದೇ ತರ ಚಿಂತೆ ಇಲ್ಲ. ಇವನ್ ಬ್ಯಾಟ್ರಿ, ಮೋಟ್ರು, ಪ್ರತಿಯೊಂದು ಕ್ಲಸ್ಟರ್ ಆಗಿರಲಿ ಎಲ್ಲಾನು ಫ್ರೀ ಆಫ್ ಕಾಸ್ಟ್ ರಿಪ್ಲೇಸ್ಮೆಂಟ್ ಇದೆ. ಸರ್ ಒಂದು ಲಾಜಿಕ್ ಅರ್ಥ ಆಯಿತು ಸ್ನೇಹಿತರೆ. ಇವರು 5 ವರ್ಷ ವಾರಂಟಿ ಕೊಡ್ತಾರೆ ಅಂದರೆ ಆಲ್ಮೋಸ್ಟ್ ಬ್ಯಾಟ್ರಿ 5 ವರ್ಷ ಏನೂ ಆಗೋದಿಲ್ಲ. ಸೊ ಅಂದರೆ ಅದೊಂದು ಕಾನ್ಫಿಡೆಂಟ್ ಬಂದ್ಬಿಡುತ್ತೆ ಕಸ್ಟಮರ್ಗೆ. ಸೊ ಕಂಪ್ನಿ ಮೇಲೆ ಒಂದು ಭರವಸೆ ಇರಬೇಕು, ಸರಿನಾ? ಒಂದು ಭರವಸೆ, ಇವಾಗ ಯಾವುದೇ ಒಂದು ಕಾಂಪೋನೆಂಟ್ಸ್ ಇರಬೇಕಂದ್ರೆ ಅವ್ರ ಕಂಪ್ನಿ ಮೇಲೆ ಒಂದು ಭರವಸೆ ಇರುತ್ತೆ. ಸೊ ಅದೇ ಥರನೇ ಗಾಡಿ ಬಂದು ನಿಮಗೆ ಆಲ್ಮೋಸ್ಟ್ 6 to 7 years ಆಯಿತು. ಸೊ ಏನು ಪ್ರಾಬ್ಲಮ್ ಇಲ್ಲ, ನಾರ್ಮಲ್ ಆಗಿ ಹೋಗ್ತಿದ್ದೀವಿ. ಸೊ ಎಲ್ಲರೂ ಇಷ್ಟಪಡ್ತಿದ್ರ. ಸೊ ಇಲ್ಲಿವರು 6 to 7 years ಆಗಿರೋದ್ರಿಂದ ಇಲ್ಲಿವರು ಬ್ಯಾಟ್ರಿ ಚೇಂಜ್ ಮಾಡೋದು ನಿದರ್ಶನ ಬಂದಿಲ್ಲ. ಹೌದು, ಯಾವುದೇ ಥರ ಕಂಡು ಬಂದಿಲ್ಲ ನಮ್ಮಲ್ಲಿ. ಓಕೆ. ಸೊ ನಾರ್ಮಲ್ ಕಸ್ಟಮರ್ ಯೂಸ್ ಮಾಡ್ತಿದ್ರೆ, ತುಂಬ ಜನ ಇಷ್ಟಪಟ್ಟಿದ್ದಾರೆ, ಅವ್ರು ಬೇರೆಯವ್ರು ರೆಫರೆನ್ಸ್ ಮಾಡ್ತಿದ್ದಾರೆ. ಸೊ ಅದರಿಂದ ನಮಗೂ ಖುಷಿ ಆಗ್ತಿದೆ. ಸೊ ನಮಗೆ ಸೇಲ್ ಮಾಡೋಕ್ಕೆ ಒಂಥರ ಕುತೂಹಲ, ಯಾಕಂದರೆ ಎಲ್ಲರೂ ಕಂಪ್ಯಾರಿಸನ್ ಬಂದೇ ಬರ್ತಾರೆ, ಒಂದೊಂದು ಕಂಪ್ನಿ ಒಂದೊಂದು ಥರ. ಯಾಕಂದರೆ ಡೈರೆಕ್ಟಾಗಿ ಬರೋ ಕಸ್ಟಮರ್ಸ್ ಇರ್ತಾರೆ, ಸೊ ಬೇರೆ ಎಲ್ಲ ರೀತಿ ನೋಡ್ಕೊಂಬರೋ ಕಸ್ಟಮರ್ಸ್ ಇರ್ತಾರೆ. ಬಟ್ ನಮ್ಮಲ್ಲಿ ನಮ್ಮದು ಸ್ಪೆಷಾಲಿಟಿ ಏನಿದು, ನಮ್ಮ ವೆಹಿಕಲನ್ನು ನಾವು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀವಿ. ಸೊ ಇದು ನಮ್ಮಲ್ಲಿ ಈ ಥರ ಇದೆ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಅಂದರೆ ನಮ್ಮ ನೋಡೋ ವೀಕ್ಷಕರಿಗೆ ಇದ್ರ ಬಗ್ಗೆ ಏನೆಲ್ಲ ಇದೆ ಡೀಟೇಲ್ಸ್ ಅನ್ನೋದೆಲ್ಲ ಗೊತ್ತಾಗಿದೆ. ಬಟ್ ಆದರೆ ತುಂಬ ಒಂದೇ ಒಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಸೊ ಎಲ್ಲ ಗೊತ್ತಾಯಿತು, ವಾರಂಟಿ ಹೇಳಿದ್ರಿ, ಮತ್ತು ಗಾಡಿ ಫೀಚರ್ಸ್ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಆದರೆ ಇದರ ನಿಖರವಾದ ಬೆಲೆ ಎಷ್ಟು ಸರ್? ವೆಹಿಕಲ್ ಕಾಸ್ಟು 1,19,000 ಸರ್. ಇದು ಬಂದು ನಿಮಗೆ ರೀಸೆಂಟಾಗಿ ಲಾಂಚ್ ಆಗಿರೋದ್ರಿಂದ ಸೊ ನಾರ್ಮಲ್ ಆಗಿ ಯಾರೇ ಬಂದು ಪರ್ಚೇಸ್ ಮಾಡ್ಬೋದು. ಇವರು ಕೆಲವರು ಕಂಪ್ಯಾರಿಸನ್ ಮಾಡ್ತಾರೆ ಪೆಟ್ರೋಲ್ ವೆಹಿಕಲ್ಗೆ ಇದಕ್ಕೂ. ಇವಾಗ ಯಾವುದೇ ಪೆಟ್ರೋಲ್ ವೆಹಿಕಲ್ ಹೋದ್ರೂ ನಿಮಗೆ ಮಿನಿಮಮ್ 1,10,000 ಇದ್ದೇ ಇರುತ್ತೆ. ಸೊ ಜಸ್ಟ್ 8,000 ನಿಮ್ಮ ಕೈಯಿಂದ, ಲೈಕ್ ನೀವು ನಾರ್ಮಲಾಗೆ ಪೆಟ್ರೋಲ್ ವೆಹಿಕಲ್ ಇದು ಕಂಪ್ಯಾರಿಸನ್ ಮಾಡಿದ್ರೆ ಸೊ ಇದು ನಿಮಗೆ ವರ್ತ್ ಅನ್ಸುತ್ತೆ. ಇರೋದ್ರಲ್ಲಿ ತುಂಬ ಬರ್ತಿರೋ ವೆಹಿಕಲ್ಸ್ ಆಯ್ಕೆ ಎಷ್ಟಾಗುತ್ತೆ? ಇದು 1,19,000 ಆಗುತ್ತೆ. 19 ಕನ್ಫ್ಯೂಸ್ ಆಗಬೇಡಿ. ನಾನು ಫಸ್ಟ್ ಶಾಕ್ ಆಯಿತು ಆ್ಯಕ್ಚುಲಿ. 1,90,000 ಅಂತ ಅಂದ್ಕೊಂಡೆ. 19,000 1,19,000 ರೂಪಾಯಿಗೆ ಎಲೆಕ್ಟ್ರಿಕ್ ವೆಹಿಕಲ್ಲು. ಸೊ ಆಕ್ಚುಲಿ ನೀವು ಯಾವುದೇ ಪೆಟ್ರೋಲ್ ವೆಹಿಕಲ್ ತೊಗೊಳಕ್ಕೆ ಹೋದ್ರು ಅವ್ರು ಹೇಳಿದಂಗೆ 1,10,000 1 ಲಕ್ಷ ಇದೆ ಈ ಥರ ಗಾಡಿಗಳು, ಸ್ಕೂಟರ್. ಸೊ ಇದು ನಿಮಗೆ ಒಂದು 5,000 10,000 ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ TVS iQube ಬರುತ್ತೆ. ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಗಾಡಿನ ತೊಗೋಬೋದು. ಟೆಸ್ಟ್ ಡ್ರೈವ್ ಮಾಡಿ, ಕಸ್ಟಮರ್ ಒಪಿನಿಯನ್ ತೊಗೊಳ್ಳಿ. ಅದು ಎಸ್ಪೆಷಲಿ ಶೋರೂಮ್ನ ವಿಸಿಟ್ ಮಾಡಿ. ಇದು ರಾಜಾಜಿನಗರದ ಶೋರೂಮ್ ಇದೆ ಸರ್. ನಿಮ್ಮ ಶೋರೂಮ್ ಅಡ್ರೆಸ್ ಹೇಳ್ಬಿಡಿ. ಸೊ ನಮ್ಮ ಶೋರೂಮ್ ಅಡ್ರೆಸ್ ಬಂದು ರಾಜಾಜಿನಗರ ರಾಜ್ಕುಮಾರ್ ರಸ್ತೆ. ಅದರಲ್ಲಿ ನಿಮಗೆ ಬ್ರಿಡ್ಜ್ವೆಲ್ ಮೋಟರ್ಸ್ ಅಂದ್ಬಿಟ್ಟು, ನನ್ನ ಹೆಸರು ಪವನ್ ಅಂದ್ಬಿಟ್ಟು, ನನಗೆ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ಇವ್ರಿಗೂ ತುಂಬ ಧನ್ಯವಾದಗಳು. ಪಬ್ಲಿಕ್ ಚಾಯ್ಸ್ ಕನ್ನಡ ವೀಕ್ಷಕರಿಗೆ ಧನ್ಯವಾದಗಳು ಸರ್. ಪಬ್ಲಿಕ್ ಚಾಯ್ಸ್ ಕನ್ನಡ ವೀಕ್ಷಕರಿಗೆ ಎಲ್ಲರಿಗೂ ಧನ್ಯವಾದಗಳು. ಚಾನಲ್ನ ಆದಷ್ಟು ಸಪೋರ್ಟ್ ಮಾಡಿ. ಬಿಕಾಸ್ ನಾವು ಲಾಸ್ಟ್ ಟೈಮ್ ನಾವು ಮೀಟ್ ಆಗಿದ್ವಿ. ಬಿಕಾಸ್ ಈ ಒಂದು ಬಾಂಧವ್ಯ ಏನಿದೆಯೋ ನಮ್ಮಲ್ಲಿ ಇರೋದು ನಾನು ಕಂಪ್ಲೀಟಾಗಿ ಎಜುಕೇಟ್ ಮಾಡಿ ಅವ್ರಿಗೆ ನನ್ನ ಗಾಡಿ ಬಗ್ಗೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ರಾಜಾಜಿನಗರ ಲುಲು ಮಾಲ್ ಸರ್ಕಲ್ ನೋಡ್ತಾ ಇರೋ ರಾಜಾಜಿನಗರ ಲುಲು ಮಾಲ್ ಸರ್ಕಲ್ ಹತ್ರ ಏತರ್ ಶೋರೂಮ್ ಹತ್ರ ಬಂದಿದ್ದೀನಿ. ಸೊ ಏತರಲ್ಲಿ ಒಂದು ರೀಸೆಂಟಾಗಿ ತುಂಬ ಟ್ರೆಂಡಿಂಗ್ ಅಂದರೆ ಏತರ್ ರಿಸ್ಟಾ. ಅಂದರೆ ಏತರ್ ರಿಸ್ಟಾ ಸಿಕ್ಕಾಪಟ್ಟೆ ರನ್ನಿಂಗಲ್ಲಿದೆ. ಮುಂಚೆ ಎಲ್ಲ ಏತರ್ 450 ಎಕ್ಸು ಇವೆಲ್ಲ ಏನಿತ್ತು, ಅದೀಗ ಆದಮೇಲೆ ಏತರ್ ರಿಸ್ಟಾ ಬಂತು. ಏತರ್ ರಿಸ್ಟಾ ಬಂದ್ಮೇಲಂತೂ ಬರೀ ಏತರಲ್ಲಿ ಫಸ್ಟು ಮೂವ್ ಆಗೋದೇ ಏತರ್ ರಿಸ್ಟಾ ಅಂತ ನನಗನ್ನಿಸ್ತು. ಸೊ ಬನ್ನಿ, ಯಾವುದೋ ಅವರಲ್ಲಿ ಸೇಲ್ ಜಾಸ್ತಿ ಇದೆ, ಏತರ್ ರಿಸ್ಟಾದಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಯಾಕೆ ಅಷ್ಟೊಂದು ಡಿಮ್ಯಾಂಡು, ಪ್ರತಿಯೊಂದು ತಿಳ್ಕೊಂತೋಣ ಬನ್ನಿ ಸ್ನೇಹಿತರೆ. ಈಗ ನೋಡ್ತಾ ಇದ್ರಲ್ಲ, ಇದೇ ಏತರ್ ರಿಸ್ಟಾ. ಸೊ ಟೋಟಲಿ ಫ್ಯಾಮಿಲಿಗೆ ಸೂಟ್ ಆಗೋಂಥ ಗಾಡಿ, ಅಂದರೆ ಫ್ಯಾಮಿಲಿ ಓರಿಯೆಂಟೆಡು. ಸೊ ಎಸ್ಪೆಷಲಿ ಒಂದು ಮಿಡಲ್ ಏಜು, ಅಂದರೆ 30 to 40 ಏಜು ಏನಿದೆಯೋ, ಸೊ ಎಲ್ಲರೂ ಲೈಕ್ ಮಾಡೋವಂಥದ್ದು. ಇವನ್ ಯಂಗ್ಸ್ಟರ್ಸ್ಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಎಸ್ಪೆಷಲಿ ಫ್ಯಾಮಿಲಿಗೆ ಸೂಟಬಲ್ ಗಾಡಿ ಅಂತ ಹೇಳ್ಬೋದು. ಸೊ ಬನ್ನಿ, ಏತರ್ ರಿಸ್ಟಾ ಬಗ್ಗೆ ನಮ್ಮ ರಿಣಿ ಮೇಡಮ್ ಇದ್ದಾರೆ, ಅಂದರೆ ಸೇಲ್ಸ್ ಎಕ್ಸಿಕ್ಯೂಟಿವ್, ರಾಜಾಜಿನಗರ ಶೋರೂಮ್. ಇವ್ರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ, ಮತ್ತು ಬ್ಯಾಟ್ರಿ ಕೆಪಾಸಿಟಿ ಎಷ್ಟು, ಮೋಟ್ರ್ ಕೆಪಾಸಿಟಿ ಎಷ್ಟು, ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈಗ ಏತರ್ ರಿಸ್ಟಾ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ಓಕೆ ಸರ್. ಸೊ ಮೊದಲನೇದಾಗಿ, ಸೊ ನೋಡಿದಾಗ ನನಗೆ ಅನಿಸ್ತು ಸೀಟ್ ಸ್ವಲ್ಪ ಲೆಂತ್ ಇದೆ ಅನಿಸ್ತು. ಹೌದು ಸರ್. ಓಕೆ. ಸೀಟ್ಸ್ ಬೂಟ್ ಸ್ಪೇಸ್ ನಿಮಗೆ 34 ಲೀಟರ್ಸ್ ಬರುತ್ತೆ. 34 ಲೀಟರ್. ಸೊ ಇದು ಲೆಗ್ ರೂಮ್ ಸ್ಪೇಸು ಸರ್ ಟೋಟಲ್ ಓವರ್ ಆಲ್ ನಿಮಗೆ 56 ಲೀಟರ್ಸ್ ಬರುತ್ತೆ ಸರ್. ಓಕೆ, ಎರಡು ಸೇರಿ. ಹೌದು ಸರ್. ಬೂಟ್ ಸ್ಪೇಸ್ ಓಪನ್ ಮಾಡಿ ನೋಡೋದು. ಓ, ಸೂಪರ್ ಸಫಿಷಿಯಂಟ್ ಬೂಟ್ ಸ್ಪೇಸ್ ಇದೆ. 34 ಲೀಟರ್ಸ್ ಬರುತ್ತೆ. ಇದು ಅಡಿಷನಲ್ ಆಕ್ಸೆಸರೀಸು ಆ್ಯಡ್ ಆನ್ ಪರ್ಚೇಸ್ ಇರುತ್ತೆ. ಟೋಟಲ್ ನಿಮಗೆ 34 ಲೀಟರ್ಸ್ ಬರುತ್ತೆ. ಸೊ ನಾವು ಗಾಡಿ ತೊಗೊಂಡ್ರೆ ರೆಡಿ ಇರುತ್ತೆ ಇದು. ಹೌದು. ಸೊ ಇದನ್ನ ಎಕ್ಸ್ಟ್ರಾ ತಗೋಬೇಕು, ಅಡಿಷನಲ್ ತೊಗೊಳ್ಬೇಕಾಗುತ್ತೆ. ಮತ್ತೆ ಮೊಬೈಲ್ ಚಾರ್ಜಿಂಗು ಬರುತ್ತೆ ನಿಮಗೆ ಇದರಲ್ಲಿ. ಮಲ್ಟಿಪರ್ಪಸ್ ಚಾರ್ಜರ್ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆ. ಸೊ ಒಂದು 2 ಹೆಲ್ಮೆಟ್ ಆರಾಮಾಗಿ ಇಡ್ಬೋದು ಇಲ್ಲಿ. ಆಫ್ ಫೇಸ್ ಹೆಲ್ಮೆಟ್ 2 ಇಡ್ಬೋದು, ಫುಲ್ ಫೇಸ್ ಹೆಲ್ಮೆಟ್ 1 ಇಟ್ಕೋಬೋದು. ಓಕೆ, ಒಂದಿಟ್ಟು ಪ್ಲಸ್ ಚಾರ್ಜರ್ ಇಟ್ಕೋಬೋದು. ಚಾರ್ಜರ್ ಇಡ್ಬೋದು. ಓಕೆ. ಸಫಿಷಿಯಂಟ್ ಬೂಟ್ ಸ್ಪೇಸ್ ಇದೆ. ಬೂಟ್ ಸ್ಪೇಸ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಮತ್ತು ಇದು ನನಗೆ ಇಷ್ಟ ಆಯಿತು, ತುಂಬ ಲೆಂತ್ ಇದೆ. ಸೀಟ್ ಲೆಂತ್ ಮೋಸ್ಟ್ಲಿ ಏತರ್ 450X ಕಂಪೇರ್ ಮಾಡಿದ್ರೆ ಇದು ತುಂಬ ಲೆಂತ್ ಇದೆ. ಸೀಟ್ ಲೆಂತ್ ತುಂಬ ಲೆಂತ್ ಇದೆ. ಓಕೆ. ಸೊ ಇನ್ನು ಇದ್ರ ಬಗ್ಗೆ ಹೇಳಿ ಮೇಡಮ್, ಡಿಸ್ಪ್ಲೇ ಬಗ್ಗೆ ಎಷ್ಟು ಇಂಚು ಡಿಸ್ಪ್ಲೇ?
7 ಇಂಚಸ್ ಡಿಸ್ಪ್ಲೇ ಬರುತ್ತೆ ಸರ್. ಓಕೆ ಮತ್ತೆ ಇದು ರಿವರ್ಸ್ ಬಟನ್ ಬರುತ್ತೆ ನಿಮಗೆ. 2 ರೈಡಿಂಗ್ ಮೋಡ್ಸ್ ಬರುತ್ತೆ. ಸ್ಮಾರ್ಟ್ ಎಕೋ ಮೋಡು, ಜಿಪ್ ಮೋಡ್ ಬರುತ್ತೆ. ಸ್ಮಾರ್ಟ್ ಎಕೋ ಮೋಡಲ್ಲಿ ನೀವು 40 to 50 ಸ್ಪೀಡ್ ಹೋಗ್ಬೋದು. ಜಿಪ್ ಮೋಡಲ್ಲಿ ಟಾಪ್ ಸ್ಪೀಡ್ 80 ವರೆಗೂ ಹೋಗ್ಬೋದು. ಇದು ಸ್ಟಾರ್ಟ್ ಬಟನ್ ಇರುತ್ತೆ. ಮತ್ತೆ ಇದರಲ್ಲಿ ನಿಮಗೆ 3 ವೇರಿಯಂಟಲ್ಲೂ ಟಚ್ ಸ್ಕ್ರೀನ್ ಬರಲ್ಲ. ಜಾಯ್ಸ್ಟಿಕ್ ಇಂದ ಆಪರೇಟ್ ಮಾಡಬೇಕು. ಏತರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಏತರ್ ಆ್ಯಪಿಂದ ಗೂಗಲ್ ನ್ಯಾವಿಗೇಷನ್ ಶೇರ್ ಮಾಡ್ಕೋಬೇಕಾಗುತ್ತೆ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಮ್ಯೂಸಿಕ್ಕು ಕಾಲ್ ಕಂಟ್ರೋಲ್ ಮಾಡ್ಬೋದು. ಹೆಡ್ಸೆಟ್ ಇಂದ ಸ್ಪೀಕರ್ ಇರಲ್ಲ ಗಾಡಿಯಲ್ಲಿ. ಮತ್ತೆ ನಿಮ್ದು ವೆಹಿಕಲ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗಿರುತ್ತೆ. ಡಾಕ್ಯುಮೆಂಟ್ ಏತರ್ ಆ್ಯಪಿಂದ ಶೇರ್ ಮಾಡ್ಕೊಂಡು ಸೇವ್ ಮಾಡ್ಕೋಬಹುದು. ಮತ್ತೆ ಮ್ಯಾಜಿಕ್ ಟ್ವಿಸ್ಟ್ ಅಂತ ಆಪ್ಷನ್ ಇದೆ. ಮ್ಯಾಜಿಕ್ ಟ್ವಿಸ್ಟ್ ಅಂತ ಹೇಳಿದಾಗ ನಿಮಗೆ ಆಕ್ಸಿಲರೇಷನ್ ರಿವರ್ಸ್ ಮಾಡಿದಾಗ ವೆಹಿಕಲ್ ಸ್ಲೋ ಆಗುತ್ತೆ ಸರ್. ಓಕೆ, ಹಿಂಗೆ ಕಂಟ್ರೋಲ್ ಆಗುತ್ತೆ. ನಾರ್ಮಲ್ ಆಗಿ ನೀವು ಬ್ರೇಕ್ ಅಪ್ಲೈ ಮಾಡಿ ಸ್ಲೋ ಮಾಡ್ತೀರಾ. ಇದರಲ್ಲಿ ಆಕ್ಸಿಲರೇಷನ್ ರಿವರ್ಸ್ ಮಾಡಿದಾಗ ವೆಹಿಕಲ್ ಸ್ಲೋ ಆಗುತ್ತೆ ಸರ್. ಸೊ ಅದರಿಂದ ರೀಜನರೇಟ್ ಆಗುತ್ತಾ? ಹೌದು ಸರ್, ರೀಜನರೇಟ್ ಆಗುತ್ತೆ. ಮೇಡಮ್ ಇದರಲ್ಲಿ ಮತ್ತೆ ಇನ್ನೊಂದೇನಂದ್ರೆ, ಸೊ ಇದರಲ್ಲಿ ಲೈಟ್ಸ್ ಎಲ್ಲ ಯಾವ ಥರ ಬರುತ್ತೆ? ಹೌದು ಸರ್. ಸರ್ ಇಲ್ಲಿ ಲೈಟ್ಸ್ ಬರುತ್ತೆ ನಿಮಗೆ. ಸೊ ಕನೆಕ್ಟಿಂಗ್ ಹೆಡ್ಲ್ಯಾಂಪ್ ಥರ ಈ ಒಂದು ಕಾರ್ಗಳಲ್ಲಿ ಬರುತ್ತಲ್ಲ, ಆಲ್ಮೋಸ್ಟ್ ಕನೆಕ್ಟಿಂಗ್ ಈ ಕಡೆಯಿಂದ ಇಲ್ಲಿವರೆಗೂ ಕನೆಕ್ಟ್ ಆಗಿರುತ್ತೆ. ಹೌದು ಸರ್. ಸೊ ಒಂದು DRL ಇರುತ್ತೆ. ಯಾವುದು DRL ಬಂದಿದ್ದ? ಇದು ಮಾತ್ರ ಬರುತ್ತೆ ಮೇಡಮ್. ಇದೇನಿದು ಸರ್? ಇದು ಅಡಿಷನಲ್ ಆಕ್ಸೆಸರಿ ಬರುತ್ತೆ. ಫ್ರಂಕ್ ಅಂತ ಹೇಳ್ತಾರೆ ಇದು. ಫ್ರಂಕ್ ಅಂದರೆ ಇದನ್ನ ಬೇಕಂದ್ರೆ ಹಾಕ್ಸ್ಕೋಬೋದು. ಹೌದು. ಓಕೆ ಮೇಡಮ್. ಈಗ ನೀವು ಇದರಲ್ಲಿ ಬ್ಯಾಟ್ರಿ ಬಗ್ಗೆ ಅಂದರೆ ಎಷ್ಟು ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ? ಸರ್ 2 ಟೈಪ್ಸ್ ಆಫ್ ಬ್ಯಾಟ್ರಿ ಬರುತ್ತೆ. 2.9 ಕಿಲೋವ್ಯಾಟ್ ಮತ್ತು 3.7 ಕಿಲೋವ್ಯಾಟ್ ಬರುತ್ತೆ ಸರ್. 3.7 ಕಿಲೋವ್ಯಾಟ್ ಎರಡು ಥರದ ಬ್ಯಾಟ್ರಿ. ಸೊ 3.7 ಕಿಲೋವ್ಯಾಟ್ ಎಷ್ಟು ರೇಂಜ್ ಬರುತ್ತೆ ಎಕೋ ಮಾಡಲಿ? ಸ್ಮಾರ್ಟ್ ಎಕೋ ಮಾಡಲ್ ನಿಮ್ಗೆ 125 ಕಿಲೋಮೀಟರ್ ಬರುತ್ತೆ. ಜಿಪ್ ಮಾಡಲಿ 100 ಕಿಲೋಮೀಟರ್ ಬರುತ್ತೆ ಸರ್. 100 ಕಿಲೋಮೀಟರ್. ಸೊ 125 ಕಿಲೋಮೀಟರ್ ಕಂಪನಿ ರೇಂಜ್ ಅಥವಾ ಪ್ರಾಕ್ಟಿಕಲ್ ರೇಂಜ್? ರೇಂಜ್ ಬಂದ್ಬಿಟ್ಟು 125 ಬರುತ್ತೆ. ಕಂಪನಿ ರೇಂಜ್ ಬಂದ್ಬಿಟ್ಟು 159 ಇದೆ. IDC ರೇಂಜು ಕಂಪನಿ ರೇಂಜ್. ಅಂದರೆ ಇವಾಗ ಏನು 2.8 ಕಿಲೋಮೀಟರ್ ಇರೋದಲ್ಲ, ಇನ್ನೊಂದು 2.7. ಸೊ ಅದೆಷ್ಟು ಬರುತ್ತೆ? ಅದು 100 ಕಿಲೋಮೀಟರ್ ಬರುತ್ತೆ ಸ್ಮಾರ್ಟ್ ಎಕೋ ಮಾಡಲಿ. ಜಿಪ್ ಮಾಡಲ್ 80 ಕಿಲೋಮೀಟರ್ ಬರುತ್ತೆ. ಸೊ 80 ಕಿಲೋಮೀಟರ್ ಅಂದರೆ ಎಸ್ಪೆಷಲಿ ಯಾರಿಗೆಲ್ಲ ಲಾಂಗ್ ಹೋಗಬೇಕು ಅಂತ ಅನ್ಸುತ್ತೋ ಅವ್ರು ಮಾತ್ರ 3.7 ತಗೋಬೋದು. ಹೌದು, ನಿಯರ್ ಓಡಾಡೋರಿಗೆ 2.9 ಕಿಲೋಮೀಟರ್ ಇದ್ರೇ ಸಾಕಾಗುತ್ತೆ ಸರ್. ಮತ್ತೆ ಇನ್ನೊಂದು ವೇರಿಯಂಟ್ ಹೇಳಿದ್ರಿ, 3 ವೇರಿಯಂಟ್ಸ್ ಹೇಳಿದ್ರಿ. ಸೊ ಇನ್ನೊಂದು ಯಾವುದು? ಬೇಸ್ ವೇರಿಯಂಟ್ ಬರುತ್ತೆ. ಅದರಲ್ಲಿ ನಿಮಗೆ ಡಿಸ್ಪ್ಲೇ ಡಿಫ್ರೆನ್ಸ್ ಬರುತ್ತೆ. ಬೇಸ್ ವೇರಿಯಂಟ್ ಅಲ್ಲಿ ನಿಮಗೆ ಡೀಪ್ ವ್ಯೂ ಡಿಸ್ಪ್ಲೇ ಬರುತ್ತೆ. ನ್ಯಾವಿಗೇಷನ್ ಬಂದ್ಬಿಟ್ಟು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ. ಮತ್ತೆ 2 ಫೀಚರ್ಸ್ ಆಡ್ ಆಗಿರಲ್ಲ ನಿಮಗೆ ಅದರಲ್ಲಿ. ಯಾವುದ್ರಲ್ಲಿ ಬೇಸಿಕಲಿ ಅದು 2.7 ಕಿಲೋವ್ಯಾಟ್ ಬ್ಯಾಟ್ರಿ. 2.9 ಕಿಲೋವ್ಯಾಟ್ ಬ್ಯಾಟ್ರಿ. 2.9 ಕಿಲೋವ್ಯಾಟ್ ಬ್ಯಾಟ್ರಿ. ಓಕೆ ಮೇಡಮ್, ಇವಾಗ 2.9 ಕಿಲೋವ್ಯಾಟ್ ಬ್ಯಾಟ್ರಿಗೂ 3.7 ಕಿಲೋವ್ಯಾಟ್ ಬ್ಯಾಟ್ರಿಗೂ ಪ್ರೈಸ್ ಎಷ್ಟು ಡಿಫ್ರೆನ್ಸ್? ಸರ್ ಬೇಸಿಕ್ ವೇರಿಯಂಟ್ ಬಂದ್ಬಿಟ್ಟು ನಿಮ್ಗೆ 1,37,000 ಆಗುತ್ತೆ. ಓಕೆ, 20,000 ಡಿಫ್ರೆನ್ಸ್ ಬರುತ್ತೆ ಸರ್. 1,30,000. ಸೊ 2.9 ಕಿಲೋವ್ಯಾಟ್. ಹೌದು. ಸೊ ಇದೊಂದು 3.7 ಕಿಲೋವ್ಯಾಟ್ ಅದು 1,78,000. 1,78,000. ಸೊ ಇನ್ನೊಂದು ಡಿಸ್ಪ್ಲೇ ಚಿಕ್ಕದಿರುತ್ತೆ ಅಂತ ಹೇಳೋದಲ್ಲ, ಅದು ಡಿಸ್ಪ್ಲೇ ಚಿಕ್ಕದಲ್ಲ, ಡಿಸ್ಪ್ಲೇ ಸೇಮ್ ಬರುತ್ತೆ. ಓಕೆ. ಡಿಸ್ಪ್ಲೇ ನಿಮಗೆ ಡೀಪ್ ವ್ಯೂ ಡಿಸ್ಪ್ಲೇ ಬರುತ್ತೆ. ನ್ಯಾವಿಗೇಷನ್ ಬಂದ್ಬಿಟ್ಟು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ. ಸೊ ಸ್ಮಾರ್ಟ್ ಫೀಚರ್ಸ್ ಕಡಿಮೆ ಇರುತ್ತೆ. ಹೌದು. ಅದೆಷ್ಟು? ಅದು 1,37,000 ಇದೆ ಸರ್. 37. ಸೊ ಸ್ಮಾರ್ಟ್ ಫೀಚರ್ಸ್ 2.7 ಕಿಲೋಮೀಟರ್. ಸ್ಮಾರ್ಟ್ ಫೀಚರ್ಸ್ ಬಂದು ನಿಮಗೆ ಆಟೋ ಇಂಡಿಕೇಟರ್ ಇರುತ್ತೆ. ಇಂಡಿಕೇಟರ್ ನೀವು ಆನ್ ಮಾಡಿ ಟರ್ನ್ ಆಗಿ 6 ಸೆಕೆಂಡ್ಸ್ ಆದಮೇಲೆ ಆಟೋ ಕಟ್ ಆಫ್ ಆಗೋಗುತ್ತೆ. ಮತ್ತೆ ಆಟೋ ಹೋಲ್ಡ್ ಇರುತ್ತೆ. ಸ್ಲೋಪಲ್ಲಿ ಅಪ್ಪಲ್ಲಿ ಡೌನಲ್ಲಿ ಎಲ್ಲ ಇರಬೇಕಾದ್ರೆ ವೆಹಿಕಲ್ ಆಟೋಮೆಟಿಕ್ ಹೋಲ್ಡ್ ಆಗುತ್ತೆ. ಮತ್ತೆ ಫಾಲ್ ಸೇಫ್ ಆಪ್ಷನ್ ಇರುತ್ತೆ. ವೆಹಿಕಲ್ ಅಕಸ್ಮಾತ್ ಏನಾದರೂ ಕೆಳಗಡೆ ಬಿದ್ರೇನು ಆಕ್ಸಿಲರೇಷನ್ ಆಟೋ ಕಟ್ ಆಫ್ ಆಗೋಗುತ್ತೆ. ಆವಾಗ ನಿಮಗೆ ವೆಹಿಕಲ್ ತೆಗೆಯೋಕ್ಕೆ ಈಸಿ ಆಗುತ್ತೆ. ಓಕೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಎಸ್ಪೆಷಲಿ. ಅಂದರೆ ಏನಾದರೂ ಫೀಚರ್ಸ್? ಫಾಲ್ ಸೇಫ್ ಆಪ್ಷನ್ ಅದು ಎಲ್ಲದರಲ್ಲೂ ಇರುತ್ತೆ. ಅದು ಎಲ್ಲದರಲ್ಲೂ ಬರುತ್ತೆ. ಓಕೆ. ಸ್ನೇಹಿತರೆ ನೋಡಿದ್ರಲ್ಲ, ಮೇಡಮ್ ಹೇಳ್ದಂಗೆ ಎಸ್ಪೆಷಲಿ ಎಷ್ಟು ಇಂಚು? 7 ಇಂಚಸ್. 7 ಇಂಚಸ್ ಡಿಸ್ಪ್ಲೇ ಬರುತ್ತೆ. ಅಂದರೆ ನಿಮಗೆ ಟಚ್ ಸ್ಕ್ರೀನ್ ಬರೋದಿಲ್ಲ. ನೀವೇನೇನು ಜಾಯ್ಸ್ಟಿಕ್ಕಲ್ಲೇ ಆಪ್ರೇಟ್ ಮಾಡಬೇಕು. ಆಮೇಲೆ ನಿಮಗೆ ಎಸ್ಪೆಷಲಿ ನಿಮಗೆ ರೈಟ್ ಇಂಡಿಕೇಟರ್, ಲೆಫ್ಟ್ ಇಂಡಿಕೇಟರ್ ಇದೇ ಇರುತ್ತೆ. ಐ ಬೀಮು, ಲೋ ಬೀಮು. ಸೊ ಅದು ನಾರ್ಮಲಿ. ಇನ್ನು ಇದು ಬಂದು ನಿಮಗೆ ಪವರ್ ಬಟನ್. ಅಂದರೆ ನಿಮಗೆ ಸೈಡ್ ಸ್ಟ್ಯಾಂಡ್ನ ತೆಗೆದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಅಲ್ಲ? ಸೈಡ್ ಸ್ಟ್ಯಾಂಡ್, ಯಾಕೆಂದರೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇರುತ್ತೆ. ಹಾಗಾಗಿ ಸೈಡ್ ಸ್ಟ್ಯಾಂಡ್ನ ರಿಮೂವ್ ಮಾಡಿನೇ ಸ್ಟಾರ್ಟ್ ಮಾಡಬೇಕು. ಸೊ ಅದು ಎಸ್ಪೆಷಲಿ ಮಕ್ಕಳಿಗೆ ತುಂಬ ಅನುಕೂಲ ಇದೆ. ಯಾಕೆಂದರೆ ಮಕ್ಕಳನ್ನ ನಾವು ಮುಂದೆ ನಿಲ್ಲಿಸ್ಕೊಂಡು ನಾವು ಡ್ರಾಪ್ ಮಾಡೋಕ್ಕೆ ಏನಕ್ಕಾರ ಹೋದಾಗ ಅಕಸ್ಮಾತ್ ನಾವು ಕೈಯನ್ನು ಬಿಟ್ಟು ಒಂದು ಬ್ರೇಕ್ನ ಬಿಟ್ಬಿಟ್ಟು ನಾವು ಆ ಕಡೆ ನೋಡ್ತಾರೆ, ಎಕ್ಸೈಟ್ ಮಾಡ್ಬಿಡ್ತಾರೆ. ಸೈಡ್ ಸ್ಟ್ಯಾಂಡ್ ಹಾಕಿದ್ರು ಆ ಥರ ಆಗ್ಬಿಡುತ್ತೆ. ಸೊ ಈ ಥರ ಕೇಸಲ್ಲಿ ನೀವು ಸೈಡ್ ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದ್ರೆ ಗಾಡಿ ಮೂವ್ ಆಗೋದಿಲ್ಲ, ಪಾರ್ಕಿಂಗ್ ಮೋಡಲ್ಲಿ ಇಟ್ಬಿಡುತ್ತೆ. ಸೊ ಅದು ನಿಮಗೆ ಪ್ಲಸ್ ಪಾಯಿಂಟು. ಮತ್ತು ಇನ್ನೊಂದು ಮೇಡಮ್ ಹೇಳಿದಂಗೆ ಇದರಲ್ಲಿ ನಿಮಗೆ ಫಾಲ್ ಸೇಫು. ಅಂದರೆ ಫಾಲ್ ಸೇಫ್ ಅಂದರೆ ಕೆಳಗಡೆ ಗಾಡಿ ಬಿದ್ದ ತಕ್ಷಣ ಇಮಿಡಿಯೇಟ್ ಗಾಡಿ ಆಫ್ ಆಗುತ್ತೆ. ಎಕ್ಸಲೇಷನ್ ಕಟ್ ಆಫ್ ಆಗುತ್ತೆ. ನೀವು ಒಂದು ವೇಳೆ ಏನಾಗುತ್ತೆ, ಗಾಡಿ ಸಡನ್ನಾಗಿ ಬಿದ್ದ ತಕ್ಷಣ ಎಂಥವ್ರು ಗಾಬರಿ ಆಗ್ಬಿಟ್ಟು ಏನು ಮಾಡ್ತಾರಪ್ಪ ಅಂದರೆ ಎಕ್ಸೈಟರ್ ಮಾಡೇ ಮಾಡ್ತಾರೆ. ಸೊ ಎಕ್ಸೈಟರ್ ಮಾಡಿದಾಗ ಸೊ ಅದು ಇನ್ನೂ ಡೇಂಜರಸ್ ಆಗುತ್ತೆ. ಸೊ ಅದು ಕಂಟ್ರೋಲ್ ಮಾಡೋಕ್ಕೋಸ್ಕರ ಇದೊಂದು ಫಾಲ್ ಸೇಫ್ ಅನ್ನೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದು ತುಂಬ ಬೆನಿಫಿಟ್ ಅಂತ ಅನ್ಸುತ್ತೆ. ಮತ್ತು ಇನ್ನೊಂದೇನಂದರೆ ಇದು ಗಾಡಿ ವೈಡ್ ಆಗಿದೆ. ಸೊ ನೀವೇನು ಏತರ್ 450 ಮತ್ತು 450X ನೋಡ್ತಾ ಇದ್ರು, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಗಾಡಿ ತುಂಬ ವೈಡ್ ಇದೆ. ಈ ಸೀಟು ಅಂತೂ ತುಂಬ ಲೆಂತ್ ಇದೆ. ಮೇಡಮ್, ಏತರ್ 450ಗೂ ಇದಕ್ಕೂ ತುಂಬ ಎಷ್ಟು ಡಿಫ್ರೆನ್ಸ್ ಇದೆ ಲೆಂತ್? 50 ಮತ್ತು 450X ಮತ್ತು ಈ ರಿಸ್ಟಾಗಿ ಕಂಪೇರ್ ಮಾಡಿದ್ರೆ ನಿಮಗೆ ಸೀಟ್ ಲೆಂತ್ ತುಂಬ ಜಾಸ್ತಿ ಇದೆ. ಎಸ್ಪೆಷಲಿ ಬೂಟ್ ಸ್ಪೇಸು, ಸಫಿಷಿಯೆಂಟ್ ಬೂಟ್ ಸ್ಪೇಸು. ನೀವು ಅದಕ್ಕೇನು ಕಂಪೇರ್ ಮಾಡ್ತಿರೋ ಇದಕ್ಕೂ ಕಂಪೇರ್ ಮಾಡಿದ್ರೆ ಇದು ಅದಕ್ಕೆ ಜಾಸ್ತಿ ಇದೆ. ಸೊ ಇದನ್ನು ಕೂತ್ಕೊಂಡು ನೋಡೋಣ ಎಷ್ಟಿದೆ ನೋಡೋಣ. ಓಕೆ. ಸೊ ಆರಾಮ್ಸೆ ಕಾಲು ಕೆಳಗಡೆ ಊರ್ಬೋದು, ಫುಲ್ ಫೂಟ್ನ ಕೆಳಗಡೆ ಊರ್ಬೋದು. ಸೊ ಕಂಫರ್ಟ್ ಆಗಿದೆ. ಇವನ್ ಕುಳ್ಳ ಇದ್ದೀನಿ ಅಂತ ಅಂದ್ರೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸೊ ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡೋಣ.
ಸೊ ಗಾಡಿ ಆನ್ ಆಯಿತು. ಸೊ ಜಸ್ಟ್ ರೈಸ್ ಮಾಡೋದು. ಮೂಡು ಇದೆ ನೋಡಿ. ಸೊ ಎಸ್ಪೆಷಲಿ ಒಂದು ಗಾಡಿಗೆ ಅಂದರೆ ನಿಮಗೆ ಬೇಸಿಕ್ಕಾಗಿ ಜಸ್ಟ್ ಎಸ್ಪೆಷಲಿ ಒಂದು ಗಾಡಿ ಅಂದರೆ ಒಂದು ಸ್ಕೂಟ್ರಿಗೆ ಏನೆಲ್ಲ ಬೇಕು ಫೀಚರ್ಸು, ಇವನು ಕೀಸ್ ವಿತೌಟ್ ಕೀ ಇಲ್ಲ, ಅಂದರೆ ಕೀಲೆಸ್ ಎಂಟ್ರಿ ಇಲ್ಲ, ಕೀನಲ್ಲೇ ಓಡಿಸ್ಬೇಕು. ಸೊ ಬೇಸಿಕ್ಕಾಗಿ ಏನೆಲ್ಲ ಬೇಕು, ನಮಗೆ ರೇಂಜ್ ಬೇಕು, ಮತ್ತು ಇನ್ನೊಂದು ಅಂದರೆ ಬೇಸಿಕ್ ಏನೇನು ಫೀಚರ್ಸ್ ಬೇಕು ಎಲ್ಲ ಫೀಚರ್ಸ್ ಆ್ಯಡ್ ಆಗಿರೋಂಥದ್ದು ರಿಸ್ಟಾ ಬೇಸಿಕ್ ಮಾಡಲು. ಸೊ ನಿಮಗೆ ಅದಕ್ಕಿಂತ ಅಪ್ಗ್ರೇಡೆಡ್ ಮಾಡಲ್ಲ ಅಂದರೆ ನಿಮಗೆ ಅದಕ್ಕಿಂತ ಜಾಸ್ತಿ ಇದ್ದು 137 ಬಿಟ್ಟು 1,78,000. ಸೊ 78 ದಿನ ತೊಗೊಂಡ್ರೆ ನಿಮಗೆ 3.7 ಕಿಲೋಮೀಟರ್ ಬ್ಯಾಟ್ರಿನೂ ಬರುತ್ತೆ, ಸ್ಮಾರ್ಟ್ ಫೀಚರ್ಸ್ ಬರುತ್ತೆ. ಸೊ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಬರುತ್ತೆ, ಬ್ಲೂಟೂತ್ ಆಗ್ಬೋದು, ಮತ್ತು ನಾವಿಗೇಷನ್ ಆಗ್ಬೋದು, ಈ ಥರದ್ದೆಲ್ಲ ಸಿಗುತ್ತೆ. ಸೊ ಬೇಸಿಕ್ ಮಾಡಲಲ್ಲಿ ಬ್ಲೂಟೂತ್ ಇರೋದಿಲ್ಲ ಅಲ್ಲ? ಬ್ಲೂಟೂತ್ ಬರುತ್ತೆ ಸರ್. ನ್ಯಾವಿಗೇಷನ್ ಬಂದ್ಬಿಟ್ಟು ಟರ್ನ್ ಬೈ ಟರ್ನ್. ಸೊ ಈ ಥರ ಗೂಗಲ್ ಮ್ಯಾಪ್ ಬರಲ್ಲ. ಸೊ ಅದೇ ಡಿಫ್ರೆನ್ಸ್ ಆಗಿದೆ ಸ್ನೇಹಿತರೆ. ಈಗ ಗಾಡಿ ಬಗ್ಗೆ ತಿಳ್ಕೊಂಡ್ವಿ, ಏತರ್ ರಿಸ್ಟಾ. ಸೊ ಇದ್ರ ಪ್ರೈಸು ಫೈನಲ್ ಆಗಿ ಒಂದ್ಸಲ ಪ್ರೈಸ್ ಹೇಳ್ಬಿಡಿ ಮೇಡಮ್. ಸರ್ ರಿಸ್ಟಾ ಎಸ್ ಬಂದ್ಬಿಟ್ಟು 1,37,000. ಸೊ ಎಸ್ ಅಂದರೆ ಮೀವನ್ 2.9 ಕಿಲೋವ್ಯಾಟ್ ಬ್ಯಾಟ್ರಿ. ಓಕೆ. ರಿಸ್ಟಾ ಝೆಡ್ ಅಲ್ಲಿ HR ಅಂತ ಬರುತ್ತೆ. LR ಬಂದ್ಬಿಟ್ಟು ನಿಮಗೆ 1,56,000 ಆಗುತ್ತೆ. HR ಬಂದ್ಬಿಟ್ಟು 1,79,000 ಆಗುತ್ತೆ ಸರ್. ಓಕೆ. ಸೊ ಇವಾಗ ಏನಾದರೂ ಆಫರ್ ಇದೆಯಾ ನಮ್ಮ ಗ್ರಾಹಕರಿಗೆ ಇವಾಗ ತೊಗೊಂಡ್ರೆ? ಹೌದು ಸರ್, ಬೇಸಿಕ್ ತೊಗೊಂಡ್ರೆ ನಿಮಗೆ ಅದೇ ರಿಸ್ಟಾ ಎಸ್ ತೊಗೊಂಡಾಗ ನಿಮಗೆ ಕ್ರೆಡಿಟ್ ಕಾರ್ಡ್ ಆಫರ್ ಇದೆ. 1 lakh 1 ರೂಪಾಯಿ ಅಬೌವ್ ಸ್ವೈಪ್ ಮಾಡಿದ್ರೆ ಅಪ್ ಟು 7,500 ಕ್ಯಾಶ್ ಬ್ಯಾಕ್ ಬರುತ್ತೆ. 7,500. ಹೌದು, ಅದು ನೀವು EMI ಕನ್ವರ್ಟ್ ಮಾಡ್ಕೋಬೇಕು. ಓಕೆ. ಮತ್ತೆ HRಗೆ ಮತ್ತೆ ಎಲ್ಲರಿಗೂ ಬಂದ್ಬಿಟ್ಟು 3,500 ಕನ್ಸ್ಯೂಮರ್ ಆಫರ್ ಇದೆ. ಇವನ್ ಕ್ಯಾಶ್ ಕೊಟ್ಟು ಆಫರ್ ಇದೆ. ಹೌದು, ಕ್ರೆಡಿಟ್ ಕಾರ್ಡ್ ಬಿಟ್ಟು ಮಾಮೂಲಿ ಕ್ಯಾಶ್ ಕೊಟ್ಟು ತೊಗೊಂಡ್ರು ಇದೆ. 3,500 ಕ್ಯಾಶ್ ಬ್ಯಾಕ್ ಇದೆ ಕನ್ಸ್ಯೂಮರ್ ಆಫರ್. ಸೊ ಮತ್ತೆ ಬ್ಯಾಟ್ರಿ ಮತ್ತೆ ಮೋಟ್ರು ಎಷ್ಟು ವರ್ಷ ವಾರಂಟಿ ಇರುತ್ತೆ? ಬ್ಯಾಟ್ರಿ ವಾರಂಟಿ 5 years or 60,000 ಕಿಲೋಮೀಟರ್ ಇರುತ್ತೆ. ಇನ್ನು ಅಡಿಷನಲ್ 3 years ಬೇಕು ಅಂದ್ರೆ 5,000 ಪೇ ಮಾಡಿ ತಗೊಳ್ಬೋದು. ಅವಾಗ 8 years or 80,000 ಕಿಲೋಮೀಟರ್ ಬ್ಯಾಟ್ರಿ ವಾರಂಟಿ ಸಿಗುತ್ತೆ ಸರ್. ಮೋಟರ್ ವಾರಂಟಿ ಬಂದ್ಬಿಟ್ಟು ನಿಮಗೆ 3 years or 30,000 ಕಿಲೋಮೀಟರ್ ಇರುತ್ತೆ ಮೋಟರ್ ವಾರಂಟಿ. ಸೊ ನಮಗೆ ಬ್ಯಾಟ್ರಿ ವಾರಂಟಿ ಮಾತ್ರ ಎಕ್ಸ್ಟೆಂಡ್ ಮಾಡ್ಕೋಬಹುದು, ಮೋಟರ್ ವಾರಂಟಿ ಅಲ್ಲ. ಆಗಲ್ಲ. ಓಕೆ ಸ್ನೇಹಿತರೆ, ಈಗ ಫೈನಲ್ ಆಗಿ ಏತರ್ ರಿಸ್ಟಾ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಇದರಲ್ಲಿ 3 ಥರ ವೇರಿಯಂಟ್ಸ್ ಬರುತ್ತೆ. ಒಂದು ಏತರ್ ರಿಸ್ಟಾ ಎಸ್ ಅಂದರೆ ನಿಮಗೆ 2.9 ಕಿಲೋವ್ಯಾಟ್ ಬ್ಯಾಟ್ರಿದು, ಇನ್ನೊಂದು 2.9 ಕಿಲೋವ್ಯಾಟ್ ಬ್ಯಾಟ್ರಿದು. ಸೊ ಫೀಚರ್ಸ್ ಸ್ಮಾರ್ಟ್ ಫೀಚರ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನೊಂದು ಲಾಸ್ಟ್ ವೇರಿಯಂಟ್ ಏನಪ್ಪ ಅಂತಂದರೆ 3.7 ಕಿಲೋವ್ಯಾಟ್ ಬ್ಯಾಟ್ರಿ ಅಂದರೆ ಹೈ ರೇಂಜು. ಸೊ ಆ ಥರದ್ದು ಬರುತ್ತೆ. ಸೊ 3 ವೇರಿಯಂಟು ಪ್ರೈಸ್ನೂ ಹೇಳಿದ್ದಾರೆ ಮೇಡಮ್. ಇನ್ನೊಂದೇನಪ್ಪ ಅಂದರೆ ನಿಮಗೆ ಈ ಮಂತಲ್ಲೇ ಏನಾದರೂ ಗಾಡಿನ ಪರ್ಚೇಸ್ ಮಾಡೋದಾದರೆ ಸೊ ನಿಮಗೆ ಅಪ್ ಟು 7,500 ಡಿಸ್ಕೌಂಟ್ ಇದೆ, ಅಂದರೆ ಕ್ರೆಡಿಟ್ ಕಾರ್ಡ್ ಹೋದರೆ. ಇಲ್ಲ ನಾರ್ಮಲ್ ನಾನು ಕ್ಯಾಶ್ ಕೊಟ್ಟು ಹೋಗ್ತೀನಿ ಅಂದರೆ 3,500 rupees ಡಿಸ್ಕೌಂಟ್ ಸಿಗುತ್ತೆ. ಅದು ಮಿಡ್ ವೇರಿಯಂಟ್. ಸೊ ಅದು ಮಿಡ್ ವೇರಿಯಂಟ್ ಅಂದರೆ ಯಾವುದು ಮಿಡ್ ವೇರಿಯಂಟ್ ಮತ್ತು ಟಾಪ್ ವೇರಿಯಂಟಿಗೆ ಮಾತ್ರ ಇದೆ ಅಂತೆ. ಸೊ ನಿಮಗೆ ಬೇಗ ಏತರ್ ಇಷ್ಟ ತಗೋಬೇಕು ಅನ್ನೋದೇನಾದರೂ ನೀವು ಅಂದ್ಕೊಂಡಿದ್ರೆ ಸೊ ಬೇಗ ಬಂದು ಗಾಡಿನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವಾಗ ರಿವರ್ ಇಂಡಿ. ಸೊ ನೀವು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಸ್ವಲ್ಪ ಇತ್ತೀಚೆಗೆ ಟ್ರೆಂಡಿಂಗಲ್ಲಿದೆ, ಅಂದರೆ ಇತ್ತೀಚೆಗೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ನಾವೇನು ಕೆಲವೊಂದು ಎಸ್ಟಾಬ್ಲಿಷ್ ಬ್ರ್ಯಾಂಡ್ ನೋಡ್ತಾ ಇದ್ವು, ಅದೇ ಥರ ಒಂದು ಇದು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ರಿವರ್ ಇಂಡಿ ಅಂತ. ಸೊ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂದರೆ ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಇರುತ್ತೆ, ಎಷ್ಟು ಮೋಟ್ರ್ ಯೂಸ್ ಮಾಡಿರ್ತಾರೆ, ಮತ್ತು ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಬನ್ನಿ. ಓಕೆ ಸ್ನೇಹಿತರೆ, ಈಗ ನಾನು ಶೋರೂಮಲ್ಲಿ ಇದ್ದೀನಿ. ಸೊ ಬನ್ನಿ, ನಮ್ಮ ಜೊತೆ ಚೇತನ್ ಇದ್ದಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ವೆಲ್ಕಮ್ ಟು ಬಾಲಾಜಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿವರ್ ಇಂಡಿ. ಥ್ಯಾಂಕ್ ಯು ಸರ್. ಸರ್ ಇವಾಗ ಆ್ಯಕ್ಚುಲಿ ಇದು ತುಂಬ ಮಾರ್ಕೆಟಲ್ಲಿ ನೋಡಿದ್ದೀವಿ, ಅಂದರೆ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸೊ ಪ್ರೈಸ್ ಎಷ್ಟಾಗುತ್ತೆ ಮತ್ತು ಎಷ್ಟು ರೇಂಜ್ ಬರುತ್ತೆ ಸೊ ಎಲ್ಲ ತಿಳಿಸ್ಕೊಡ್ಬೋದಾ? ಓಕೆ, ತಿಳಿಸ್ಕೊಡ್ತೀನಿ ಸರ್, ಖಂಡಿತ. ಸರ್ ಮೊದಲನೇದಾಗಿ ಏನು ಸ್ಪೆಷಲ್ ಸರ್ ಇದು ಗಾಡಿನಲ್ಲಿ? ಸರ್ ಮೇನ್ ಏನಂತಂದರೆ SUV ಅಪ್ ದ ಸ್ಕೂಟರ್ಸ್. SUV ಅಪ್ ದ ಸ್ಕೂಟರ್ಸ್ ಅಂದರೆ ಮೀನ್ಸ್ ನಿಮಗೆ ಬಿಗ್ ಬೈಕ್ಸ್ ಥರ ಡ್ಯುಯಲ್ ಹೆಡ್ಲೈಟ್ ಸಿಗುತ್ತೆ, ಫ್ರಂಟ್ ಟು ಡ್ಯುಯಲ್ ಸಸ್ಪೆನ್ಷನ್ ಸಿಗುತ್ತೆ, ನೀವು ನೋಡ್ಬೋದು. ಡ್ಯುಯಲ್ ಸಸ್ಪೆನ್ಷನ್ಸ್ ಇರುತ್ತೆ. ಮೇನ್ಲಿ ಹೇಳಬೇಕು ಅಂತಂದರೆ ಈ ಬ್ಯಾಂಗ್ಳೂರ್ ಸಿಟಿಲಿ ರೋಡ್ ಕಂಡೀಷನ್ಸ್ ನಿಮ್ಗೆ ಗೊತ್ತಿರುತ್ತೆ. ಸೊ 14 inches ಅಲೈ ವೀಲ್ಸ್ ಬರುತ್ತೆ ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ನೀವು ಫ್ರಂಟಲ್ಲಿ ನೋಡೋದಾದ್ರೆ 110 ಮತ್ತು 70 ಬಾರ್ 14 inches ಅಲೈ ವೀಲ್ಸು. ಬ್ಯಾಕಲ್ಲಿ ನೋಡೋದಾದ್ರೆ 120/70 14 inches ಅಲೈ ವೀಲ್ಸ್ ಸರ್. ಆ್ಯಂಡ್ ಬ್ಯಾಕ್ ಸೈಡ್ ಆಲ್ಸೋ 2 ಡ್ಯುಯಲ್ ಸಸ್ಪೆನ್ಷನ್ಸ್ ಬರುತ್ತೆ. ಡ್ಯುಯಲ್ ಸಾಕ್ಸ್ ಇರೋದ್ರಿಂದ ನಿಮಗೆ ಹಳ್ಳ ಗುಂಡಿಗಳಲ್ಲಿ ಏನಾದರೂ ಈಸಿಲಿ ರೈಡ್ ಮಾಡ್ಬೋದು. ಸರ್ ಇದು ಲೇಡೀಸ್ ಫುಟ್ ರೆಸ್ಟ್ ಇದೆಯಲ್ಲ, ಇದು ವಿತ್ ಬರುತ್ತೆ ಅದು ಎಕ್ಸ್ಟ್ರಾ? ಸರ್ ಕಂಪನಿಯಿಂದ ಬರೋ ಸ್ಟ್ಯಾಂಡರ್ಡ್ ಅಂದರೆ 2 ಮಿರರು, ಸೊ ಸೆಂಟರ್ ಸ್ಟ್ಯಾಂಡ್ ಸೈಡ್ ಸ್ಟ್ಯಾಂಡ್ ಬರುತ್ತೆ. ಇದೆಲ್ಲ ಎಕ್ಸ್ಟ್ರಾ ಆಗುತ್ತೆ ಸರ್, ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಯಾವ್ಯಾವ್ದು ಎಕ್ಸ್ಟ್ರಾ ಬರುತ್ತೆ ಅಂತ. ಓಕೆ. ಸೊ ಬೇಸಿಕ್ಸ್ ಅಷ್ಟೇ ಅದು ವೆಹಿಕಲ್ದು. ಸರ್ ಮೋಟರು? ಸರ್ ಮೋಟರ್ ನೋಡೋದಾದ್ರೆ ನೀವು ಲೆಫ್ಟ್ ಸೈಡ್ ನೋಡ್ಬೋದು ಮೋಟರ್ನ. ಸೊ ಮಿಡ್ ಡ್ರೈವ್ ಮೋಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಮೀನ್ಸ್ PMS ಮೋಟರ್ಸ್. ಸೊ ಈ ಮೋಟರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಂಗಲ್ ಗೇರ್ ಬಾಕ್ಸ್ ಇರುತ್ತೆ ಸರ್. ಯೂಶಲಿ ಜೆನ್ವನ್ ಅಲ್ಲಿ ನಿಮಗೆ ಬೆಲ್ ಡ್ರೈವ್ ಬರ್ತಿತ್ತು, ಸೊ ಇದು ಜೆಂಟು. ಸೊ ಇದೇ ಮೋಟರ್ಸ್ ಸರ್. ಇದು ಅಂದ್ರೆ ಈ ಚೈನ್ ಏನಿದೆ ಜಸ್ಟ್ ಪ್ರೊಟೆಕ್ಟೆಡ್. ಆಕ್ಚುಲಿ ಇದು ಪ್ರೊಟೆಕ್ಟೆಡ್ ಏನಕ್ಕೆ ಅಂತಂದ್ರೆ ಮಡ್ ಮತ್ತೆ ವಾಟರ್ ಏನಾದ್ರು ಹೋದ್ರೆ ರಸ್ಟ್ ಹಿಡಿಯುತ್ತೆ ಅಂತ. ಸೊ ಈಸಿಲಿ ನೀವು ಒಂದು ಇಲ್ಲೊಂದು ನೋಡ್ಬೋದು, ಇದು ಸ್ಕ್ರೂ ಸಿಗುತ್ತೆ. ಆ ಸ್ಕ್ರೂನ ರಿಮೂವ್ ಮಾಡಿದ್ರೆ ಜಸ್ಟ್ ಸ್ಪ್ರೇ ಮಾಡ್ಬೋದು, ಲೂಪ್ ಅಂಡ್ ಕ್ಲೀನ್ ಈಸಿಲಿ. ಎವ್ರಿ 1,000 or 2,000 ಕಿಲೋಮೀಟರ್ಸ್ ಒಂದ್ಸಲ ನೀವು ಕ್ಲೀನ್ ಮಾಡ್ಕೋಬಹುದು ಸರ್. ಬ್ಯಾಟ್ರಿ ಕೆಪಾಸಿಟಿ ಸರ್ ಬ್ಯಾಟ್ರಿ ಬಂದು 4 kW ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ಇಲ್ಲಿ ಇನ್ಸರ್ಟ್ ಆಗಿರುತ್ತೆ ಸರ್, ಇಲ್ಲಿಂದ. ಸೊ ನಿಮ್ಗೆ ಇಲ್ಲಿ ಬರುತ್ತೆ ಈ ಪೊಸಿಷನ್ ಅಲ್ಲಿ ಬ್ಯಾಟ್ರಿ. ಸೊ 4 kW ಬ್ಯಾಟ್ರಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಸಿಗುತ್ತೆ ನಿಮಗೆ ವಿತ್ ಸೆಲ್ಫ್ ಬೇಸ್ಡ್ ಬ್ಯಾಟ್ರಿ. ಓಕೆ.
ಈಗ ಸಪೋಸ್ ಏನಾದ್ರು ಒಂದು ಸೆಲ್ಫ್ ಡ್ಯಾಮೇಜ್ ಆಯಿತು ಅಂದ್ರೆ ಅದನ್ನೇ ಚೇಂಜ್ ಮಾಡ್ಬೋದು ಸರ್ ರೀಪ್ಲೇಸ್ ಇರುತ್ತೆ ನಿಮಗೆ ಟೋಟಲ್ 236 ಸೆಲ್ಸಿಯಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ 10 ಇಲ್ಲ 20 ಸೆಲ್ಸಿಯಸ್ ಪ್ರಾಬ್ಲಮ್ ಆಯಿತು, ಇಮಿಡಿಯೇಟ್ ರೀಪ್ಲೇಸ್ ಮಾಡ್ಬೋದು. ಬ್ಯಾಟ್ರಿ ವಾರಂಟಿ ಎಷ್ಟು ದಿನ ಇರುತ್ತೆ ಸರ್ ಪ್ರೆಸೆಂಟ್ಲಿ ಕಂಪನಿ ಕೊಡೋದು 5 ಇಯರ್ಸ್ ಮತ್ತು 50,000 ಕಿಲೋಮೀಟರ್ಸ್ ಸರ್. ಓಕೆ 5 ಇಯರ್ಸ್ ಅಥವಾ 50,000 ವಿಚ್ ಎವರ್ ಇಸ್ ಅರ್ಲಿ. ಸೊ ಇಫ್ ಇನ್ ಕೇಸ್ ಏನಾದರೂ 5 ಇಯರ್ಸ್ ಬೇಗ ಬರುತ್ತೆ ಇಲ್ಲ ಕಿಲೋಮೀಟರ್ ಕಡಿಮೆ ರನ್ ಆಗಿರುತ್ತೆ, ಸೊ ಅವಾಗ ಈಸಿಲಿ ಬ್ಯಾಟ್ರಿಲಿ ನಿಮಗೆ ಮೋಟರು ಮತ್ತು ಡಿ ಸಿ ಕನ್ವರ್ಟರು ಎರಡು ಕವರ್ ಆಗುತ್ತೆ. ಎರಡು ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲ ನಿಮಗೆ 5 ಇಯರ್ಸ್ ಕಂಟ್ರೋಲರು ಮತ್ತು ಏನೋ ಮೋಟರ್ ಎಲ್ಲ ಕಂಟ್ರೋಲರು ಮೋಟರು ಮತ್ತು ಚಾರ್ಜಿಂಗ್ ಆಗ್ತಿರಲ್ಲ ಆ ಕಾಂಪೋನೆಂಟ್ಸ್ ಎವ್ರಿಥಿಂಗ್ ಕವರ್ ಆಗುತ್ತೆ. ಮಾಡ್ಬೋದು ನೀವು ಫ್ರಂಟಲ್ಲಿ ನೋಡೋದಾದ್ರೆ ಸೊ ನಿಮಗೆ 12 ಲೀಟರ್ಸು. ಸೊ ಇದಕ್ಕೊಂದು ಎಕ್ಸ್ಟ್ರಾ ಆರ್ಗನೈಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪರ್ಸ್ ಮತ್ತು ವಾಟರ್ ಬಾಟಲ್ಸ್ ಮೊಬೈಲ್ಸ್ ಎಲ್ಲ ಕ್ಯಾರಿ ಮಾಡ್ಬೋದು. ನೀವು ನೋಡೋದಾದ್ರೆ ಒಳಗಡೆ ಸೊ ಒಂದು ಮೊಬೈಲ್ ಇಡ್ಬೋದು. ಇಲ್ಲಿ ಇದಿದೆ. ಸೊ ಈಸಿಲಿ ಚಾರ್ಜ್ ಹಾಕ್ಬೇಕಾದ್ರೆ ನೀವು ಜಸ್ಟ್ ಮೊಬೈಲ್ ಇಟ್ಟು ಚಾರ್ಜನ್ನು ಕನೆಕ್ಟ್ ಮಾಡ್ಬೋದು USB ಮತ್ತು ಈಸಿಲಿ ಲಾಕ್ ಮಾಡ್ಕೋಬೋದು ಮತ್ತು ವ್ಯಾಲೆಟ್ಗಳು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಇಟ್ಕೋಬೋದು. ಮೇನ್ ಥಿಂಗ್ಸ್ ಏನಿದೆ ಸೊ ರೈನಿಂಗ್ ಸೀಸನಲ್ಲಿ ನೀವು ಯೂಸ್ ಮಾಡ್ಕೋಬೋದು ಸರ್. ಸೊ ಇದು ಡಿಸ್ಪ್ಲೇ ಎಷ್ಟು ಇಂಚು ಡಿಸ್ಪ್ಲೇ ಇದು ಸರ್? ಇದು 6 ಇಂಚ್ ಅದು ಸರ್, ಎನ್ಹಾನ್ಸ್ಡ್ ಡಿಜಿಟಲ್ ಡಿಸ್ಪ್ಲೇ. ಸೊ ನೀವು ಟಚ್ ಮಾಡೋಕ್ಕಾಗಲ್ಲ, ಜಸ್ಟ್ ರೀಡ್ ಮಾಡ್ಬೋದು. ಏನಂದ್ರೆ ಟ್ಯಾಪ್ ಮಾಡ್ತೀರಾ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಇದರಲ್ಲಿ 3 ಮೋಡ್ಸ್ ಬರುತ್ತೆ ಸರ್. ಯೂಶಲಿ ನೀವು ಮೀನ್ಸ್ ಸಿಟಿ ಲಿಮಿಟ್ಸ್ ಅಲ್ಲಿ ನೋಡೋದಾದ್ರೆ ನೀವು ಈಕೋದಲ್ಲಿ ಯೂಸ್ ಮಾಡ್ಬೋದು 0 to 40 ಸ್ಪೀಡು. 40 ಸ್ಪೀಡ್ ನೀವು ಮೋಡ್ ಡಿಪೆಂಡ್ ಅಪ್ ನೀವು ಯಾವ ಥರ ಪವರ್ ಬೇಕು ಅಂತಂದ್ರೆ ಆ ಬೇಸಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಸೊ ಈ ಈಕೋದಲ್ಲಿ 0 to 40 ಸ್ಪೀಡು ನಿಮ್ಗೆ ಒಂದ್ಸಲ ಚಾರ್ಜ್ ಮಾಡಿದ್ರೆ 110 ಕಿಲೋಮೀಟರ್ಸ್ ನೀವು ಕ್ಲೈಮ್ ಮಾಡ್ಬೋದು ಇನ್ ಟ್ರೂ ರೇಂಜ್ ಅಂದರೆ ಪ್ರಾಕ್ಟಿಕಲಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಮೋಡ್ ರೈಡ್ ಮೋಡ್ ಬರುತ್ತೆ 0 to 80 ಸ್ಪೀಡು ನಿಮಗೆ 90 ಕಿಲೋಮೀಟರ್ಸ್ ಬರುತ್ತೆ ಒನ್ಸ್ 100 ಚಾರ್ಜ್ ಮಾಡಿದ್ರೆ. ಸೊ ಇವನ್ ಲಾಸ್ಟ್ ಮೋಡ್ ನೋಡೋದಾದ್ರೆ ನಿಮಗೆ ರಶ್ ಮೋಡ್ ಬರುತ್ತೆ ಅಪ್ ಟು ಟಾಪ್ ಸ್ಪೀಡ್ ಬಂದು 0 to 90. ಸೊ ಕ್ಲೈಂಬಿಂಗ್ ಬಂದು ನಿಮಗೆ ಅರೌಂಡ್ 70 ಕಿಲೋಮೀಟರ್ಸ್ ಬರುತ್ತೆ ಒನ್ಸ್ ಚಾರ್ಜು. ಓಕೆ ಸರ್, ಇವಾಗ ಇದರಲ್ಲಿ ಇದು ಮೊಬೈಲ್ ಹೋಲ್ಡರ್ ಏನೋ ಇದೆಯಲ್ಲ, ಇದು ವಿತ್ ಬರುತ್ತಾ ಅಥವಾ ಎಕ್ಸರೀಸ್? ಸರ್ ಆಕ್ಚುಲಿ ಇದು ಅಸೆಸರೀಸ್ ಅಲ್ಲಿ ಬರುತ್ತೆ ಸರ್. ಬಿಕಾಸ್ ಏನಕ್ಕೆ ಅಂದ್ರೆ ನಾವು ಡಿಸ್ಪ್ಲೇಲಿ ನಾವಿಗೇಷನ್ಸ್ ಬರಲ್ಲ. ಫಾರ್ ಎಕ್ಸಾಂಪಲ್ ನಾವಿಗೇಷನ್ಸ್ ಅಲ್ಲಿ ಆ ಥರ ಬೇಕು ಅಂದ್ರೆ ಎಕ್ಸ್ಟ್ರಾ ಪ್ರೋ ಪ್ಯಾಕ್ ಬೈ ಮಾಡಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅರೌಂಡ್ 20,000. ಅದರಿಂದ ಈಸಿಲಿ 2,200 ರೂಪೀಸ್ ಅಷ್ಟೇ ಇದು ವರ್ತ್. ಈಸಿಲಿ ಕ್ಯಾರಿ ಮಾಡ್ಬೋದು ಮತ್ತೆ ರಿಮೂವ್ ಮಾಡ್ಬೋದು ಸರ್. ಇದು 2-in-1 ಪರ್ಪಸ್. ಸೊ ಈಗ ನೋಡಿ ಇದು ಫಿಟ್ಟೆಡ್ ಆಗಿದೆ. ಇದನ್ನ ರಿಮೂವ್ ಮಾಡ್ತೀನಿ ಅಂದ್ರೆ ಕೆಳಗಡೆ ಒಂದು ಥ್ರೆಡ್ ಕೊಟ್ಟಿರ್ತೀವಿ, ಜಸ್ಟ್ ಲಾಕ್ ಮಾಡ್ಬೋದು, ನೀವು ಒಳಗಡೆ ಇಟ್ಕೋಬಹುದು. ಇದು ರೊಟೇಟಬಲ್ ಅಲ್ಲ, ಇದು ಬಾಲ್ ಇದೆ. ಹಾಂ, ಸೊ ಇದು ರೊಟೇಟಬಲ್ ಸರ್. ಬೇಕಾದಾಗ ಈಸಿಲಿ ಕ್ಯಾರಿ ಮಾಡ್ಬೋದು. ಇಲ್ಲ ಹೊರಗಡೆ ನಿಲ್ಸಿರ್ತೀನಿ, ಯಾರಾದ್ರು ತಗೊಂಡು ಹೋಗ್ತಾರೆ 100% ರಿವರ್ ಯೂಸರ್ಸ್ ಆದ್ರೆ ಗೊತ್ತಿರುತ್ತೆ ಸರ್ ಅದು ಯಾವ ಥರ ಈಸಿಲಿ ರಿಮೂವ್ ಮಾಡ್ಬೋದು ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ವಿತ್ ರಿಮೂವಬಲ್ ಮಾಡ್ಬೋದು. ಮತ್ತೆ ಬೇಕು ಅಂದಾಗ ನೀವು ಯೂಸ್ ಮಾಡ್ಕೋಬೋದು. ಓಕೆ, ಜಸ್ಟ್ ಓಕೆ ಸ್ನೇಹಿತರೆ, ಈಗ ಇದಂತೂ ತುಂಬ ಇಷ್ಟ ಆಯ್ತು ಸರ್. ಯಾಕೆಂದರೆ ಎಸ್ಪೆಷಲಿ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ರೆ ಕಾಲ್ ಸ್ಲಿಪ್ ಆಗಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಹೌದು. ಸೊ ಇದ್ರೊಳಗಡೆ ಕರೆಕ್ಟಾಗಿ ಮಕ್ಕಳು ನಿಲ್ಸ್ಕೊಂಡ್ರೆ ಕಾಲ್ ಸ್ಲಿಪ್ ಆಗೋದಿಲ್ಲ. ಇವನ್ 2-in-1 ಪರ್ಪಸಲ್ಲಿ ಯೂಸ್ ಮಾಡೋದು ಸರ್. ಬಿಕಾಸ್ ಏನೋ ಮಾರ್ಕೆಟ್ಗೆ ಹೋಗ್ತೀರಾ, ನೀವೇನೋ ಸಮ್ ತರಕಾರಿ ಕ್ಯಾರಿ ಮಾಡ್ಬೇಕಂದ್ರೆ ಇಲ್ಲಿ ಇಟ್ಕೋಬಹುದು. ಸೊ ಕಾಲ್ ಇಟ್ಕೊಳ್ಳೋದಕ್ಕೂ ಇಲ್ಲಿ ಸ್ಪೇಸಸ್ ಇರುತ್ತೆ ಸರ್. ಎರಡು ಕಡೆನೂ ನೀವು ಈಸಿಯಾಗಿ ರೈಡರ್ ಫುಟ್ ರೆಸ್ಟ್ ಸಪ್ರೇಟ್ ಇದೆ ಇಲ್ಲಿ. ಹೌದು. ಎಸ್ಪೆಷಲಿ ಇಲ್ಲಿ ಏನು ಕಾಲ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೈಡರ್ಸ್ಗೆ ಅಂತ ಸಪ್ರೇಟ್ ಫುಟ್ ರೆಸ್ಟ್ ಇದೆ. ಇದು ಎಸ್ಪೆಷಲಿ ಅವ್ರು ಹೇಳ್ದಂಗೆ ಮಾರ್ಕೆಟ್ಗೆ ಹೋಗಿ ಏನಾದ್ರು ಥಿಂಗ್ಸ್ ಇಟ್ಕೊಬರ್ಬೋದು. ಎಸ್ಪೆಷಲಿ ಮಕ್ಕಳಿಗಂತೂ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಆಲ್ಮೋಸ್ಟ್ ಮಕ್ಕಳು ಕಾಲ್ ಸ್ಲಿಪ್ ಆಗೋಂಥ ಚಾನ್ಸಸ್ ಇರುತ್ತೆ ನಿಂತ್ಕೊಂಡಿದ್ದಾಗ, ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಇಲ್ಲಿ ಡಿಕ್ಕಿ ಸ್ಪೇಸ್ ಎಷ್ಟಿದೆ ಸರ್? ಸರ್ ಡಿಕ್ಕಿ ಸ್ಪೇಸ್ ನೋಡೋದಾದ್ರೆ ಅರೌಂಡ್ ನಿಮಗೆ ಲೀಟರ್ಸ್ ಅಲ್ಲಿ ಹೇಳೋದಾದ್ರೆ 43 ಲೀಟರ್ಸ್ ವರೆಗೂ ಸ್ಟೋರೇಜ್ ಕೆಪಾಸಿಟಿ ಇದೆ ಸರ್. ಅರೌಂಡ್ ನೀವು 2 ಹೆಲ್ಮೆಟ್ಸ್ನ ಈಸಿಲಿ ಕ್ಯಾರಿ ಮಾಡ್ಬೋದು. ಒಂದು ಫುಲ್ ಹೆಲ್ಮೆಟ್, ಇದೊಂದು ಆಫ್. ಒಂದು ಫುಲ್ ಹೆಲ್ಮೆಟ್, ಇಲ್ಲೊಂದು ಹಾಫ್ ಹೆಲ್ಮೆಟ್ ಇಡ್ಬೋದು. ಹಾಫ್ ಹೆಲ್ಮೆಟ್ ಅದ್ರ ಜೊತೆಗೆ ಏನೋ ಹೆಲ್ಮೆಟ್ ಇಡಲ್ಲ ಅಂದ್ರೆ ಆಲ್ಮೋಸ್ಟ್ ಹೆಲ್ಮೆಟ್ ಇಡಲ್ಲ ಅಂದ್ರೆ ನಿಮ್ಗೆ ಅರೌಂಡ್ 43 ಲೀಟರ್ಸ್ ವರೆಗೂ ಯಾವುದಾದ್ರೂ ಕಾಂಪೋನೆಂಟ್ಸ್ ಏನಾದರೂ ಸ್ಟೋರೇಜ್ ಮಾಡ್ಬೋದು ಸರ್, ಇನ್ಕ್ಲೂಡಿಂಗ್ ಬೂಟ್ ಲ್ಯಾಂಪ್. ನೀವು ನೈಟಲ್ಲಿ ಏನಾದರೂ ನೀವು ರಿಮೂವ್ ಮಾಡ್ತೀನಿ ಯೂಸ್ ಮಾಡ್ಬೋದು. ವಿತ್ ಲೈಟ್ಸ್ ಇರುತ್ತೆ. ಒಳ್ಳೆ ತರಕಾರಿ ತುಂಬ್ಕೊಂಡು ಹೋಗ್ಬೋದು ಆರಾಮಾಗಿ ಮನೆಗೆ. ಮೇನ್ ಬೇಸಿಕ್ಲಿ ಏನಂತಂದ್ರೆ ಇಲ್ಲಿ ಸಿಟಿ ಲಿಮಿಟ್ಸ್ ಅಲ್ಲಿ ತರಕಾರಿ ಆಗ್ಬೋದು, ಮತ್ತೆ ಮಕ್ಕಳನ್ನ ಬಿಡಬೇಕಾದ್ರೆ ಕಾಲೇಜ್ ಬ್ಯಾಗ್ಸ್, ಲ್ಯಾಪ್ಟಾಪ್ ಬ್ಯಾಗ್ಸ್ ಆ ಥರ ಯೂಸ್ ಮಾಡ್ಬೋದು ರೈನಿ ಸೀಸನ್ ಅಲ್ಲಿ. ಇದು ಚಾರ್ಜರ್ ಕ್ಯಾರಿಯಬಲ್ ಸರ್, ಇನ್ಕ್ಲೂಡಿಂಗ್ ಚಾರ್ಜರ್ ಕಿಟ್ಟು ಸೇರಿಸಿ ಕೊಡ್ತೀವಿ ಸರ್ ವೆಹಿಕಲ್. ಅಲ್ಲ, ಇದನ್ನ ಮನೇಲೆ ಹೋಲ್ಡ್ ಮಾಡ್ಬೇಕು ಸರ್. ಇದು ಕ್ಯಾರಿನೂ ಮಾಡ್ಬೋದು, ಇಲ್ಲ ಮನೇಲೆ ಫಿಕ್ಸ್ ಮಾಡ್ಕೋಬಹುದು. 15 amp ಸಾಕೆಟ್ ಕನ್ವರ್ಟರ್. ಓಕೆ, ಎಷ್ಟು 7 ವೋಲ್ಟ್ 7.2 ಕಿಲೋವ್ಯಾಟ್ ಇದು ಸರ್? ಇದು ಬಂದು 750 ವೋಲ್ಟ್ ಚಾರ್ಜಿಂಗ್ ಕೆಪಾಸಿಟಿ ಸರ್. 750 ವೋಲ್ಟ್ಸ್ ಸಾರಿ. ಅಂದರೆ ನಾರ್ಮಲ್ ಪ್ಲಗ್ ಏನಿದೆಯೋ ಅದರಲ್ಲಿ ಚಾರ್ಜ್ ಮಾಡ್ಕೋಬೋದು. ನಾರ್ಮಲ್ ಪ್ಲಗ್ ಏನು ಈಗ ಮನೇಲಿ ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಆ ಥರ ಪ್ಲಗ್ ಏನು ಯೂಸ್ ಮಾಡ್ತೀರಾ, ಯೂಸಲಿ 15 amp ಸಾಕೆಟ್. ಇವನ್ 5 amps ಇದ್ರೂ ಯೂಸ್ ಮಾಡ್ಬೋದು. ಅದು ಕನ್ವರ್ಟರ್ ತಗೋಬೇಕು, 15 amp ಕನ್ವರ್ಟರ್. ಓಕೆ, ಪ್ಲಗ್ ಇದು ಹೋಲ್ಸ್ ಇದಿರುತ್ತೆ, ಅದು ತೋರಿಸ್ತೀರಾ?
ಅಲ್ಲ ಯೂಶಲ್ ಬಿಡಿ ಅದು ಗೊತ್ತು ಆಲ್ಮೋಸ್ಟ್. ಇವಾಗ ಇದೇನಕ್ಕೆ ಇರೋದು ಪ್ರೊಟೆಕ್ಟರ್ ಇದು? ಸರ್ ಇದು 2-in-1 ಪರ್ಪಸ್ ಬರುತ್ತೆ ಸರ್. ಇದನ್ನ ಪ್ಯಾನಿಯಾ ಸ್ಟೇ ಅಂತ ಹೇಳ್ತೀವಿ. ಸೊ ಪ್ಯಾನಿಯಾ ಸ್ಟೇ ಮೀನ್ಸ್ ಇದಕ್ಕೆ ಎಕ್ಸ್ಟ್ರಾ ಬಾಕ್ಸ್ ಬರುತ್ತೆ, ನೀವು ಕ್ಯಾರಿ ಮಾಡ್ಬೋದು ಅಪ್ ಟು 8 ಲೀಟರ್ಸ್ ವರೆಗೂ ಪ್ಯಾನಿಯರ್ ಕೆಪಾಸಿಟಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ಏನಂತಂದ್ರೆ ವೆಹಿಕಲ್ ಏನಾದ್ರು ಸ್ಕಿಡ್ ಆಗಿ ರೋಡಲ್ಲಿ ಬೀಳ್ತು ಅಂದಾಗ್ಲೂ ಮೇನ್ಲಿ ಬಾಡಿಗೆ ಡ್ಯಾಮೇಜ್ ಆಗಲ್ಲ. ಏನಕ್ಕೆ ಅಂದ್ರೆ ಇದು ಚಾರ್ಸಿಗೆ ಬಿಲ್ಟ್ ಆಗಿರುತ್ತೆ. ಸೊ ಇದು ಪ್ಯಾನಿಯಾ ಸ್ಟೇ. ಏನು ಸ್ಕ್ರಾಚ್ ಆಗೋದು? ಏನು ಸ್ಕ್ರಾಚಸ್ ಆಗಲ್ಲ ಸರ್, ಜಸ್ಟ್ ಇದು ಸ್ಕ್ರಾಚಸ್ ಆಗುತ್ತೆ. ನೀವು ಬ್ಲಾಕ್ ಸ್ಪ್ರೇ ಏನಾದರೂ ಯೂಸ್ ಮಾಡ್ಬೋದು. ಸೊ ಅದು ಕಾಸ್ಟ್. ಮತ್ತೆ ಇದು ನೋಡೋದಾದ್ರೆ ಫ್ರಂಟ್ ಅಲ್ಲಿ ನಿಮಗೆ ಗ್ರಾಬ್ ರೈಲ್ ಬರುತ್ತೆ. ಇದು ಸೇಮ್ ಥಿಂಗ್ಸ್, ಯಾರಾದ್ರೂ ಸಿಗ್ನಲ್ಸ್ ಎಲ್ಲೋ ಇರ್ತೀರಾ ಮತ್ತೆ ಯಾರಾದ್ರೂ ಬಂದು ಟಚ್ ಆಗುತ್ತೆ, ಅದು ಇಲ್ಲಿ ನಿಮಗೆ ಕಾಲಕ್ಕೆ ಟಚ್ ಆಗೋದು, ಇದಕ್ಕೆ ಟಚ್ ಆಗುತ್ತೆ. ಸೊ ಡ್ಯಾಮೇಜ್ ಆಗಲ್ಲ. ಹೌದು ಸರ್ ಇದು ಬಾಡಿ ವೆಯ್ಟ್ ಎಷ್ಟಿದೆ? ಯಾಕಂದ್ರೆ ತುಂಬಾ ನೋಡ್ಲಿಕ್ಕೆ ಹೆವಿ ಅನ್ಸುತ್ತೆ ಸರ್. ವೆಯ್ಟ್ ಬಂದು ನಿಮಗೆ ಇನ್ಕ್ಲೂಡಿಂಗ್ ಬ್ಯಾಟ್ರಿ ಸೇರಿದ್ರೆ 140 kgs ಬರುತ್ತೆ ಸರ್. ಯಾವುದೇ ಎಲೆಕ್ಟ್ರಿಕ್ ಹೋದ್ರೂ ಸೇಮ್ kgs ಬರುತ್ತೆ, 140 kg. 140. ಸೊ ಇಲ್ಲಿ ಮತ್ತೆ ಇಲ್ಲೊಂದು ಕ್ಯಾರಿಯರ್ ಇಟ್ಕೋಬೋದಾ ಸರ್? ಇದು ಪ್ಯಾನಿಯಾ ಸ್ಟೇ ಸರ್. ಯೂಸಲಿ ಈಗ ಲೇಡೀಸ್ ಕುತ್ಕೊಂಡಾಗ ಇದು ಬ್ಯಾಕ್ ರೆಸ್ಟ್ ಸಿಗುತ್ತೆ, ಇದು ರಿಮೂವ್ ಮಾಡಿದ್ರೆ ಇದನ್ನ ಪ್ಯಾನಿಯಾ ಸ್ಟೇ ತರ ಯೂಸ್ ಮಾಡ್ಬೋದು. ಇದು ಯೂಸ್ ಅಂಡ್ ಥ್ರೋ ಸರ್. ಇಲ್ಲಿ ನಟ್ಸ್ ಇರುತ್ತೆ, ನೀವು ರಿಮೂವ್ ಮಾಡ್ಬೋದು ಅಷ್ಟೇ. ಬೇಕಾದಾಗ ಯೂಸ್ ಮಾಡ್ಬೋದು, ಬೇಡ ಅಂದಾಗ ರಿಮೂವ್ ಮಾಡಿ ಬಾಕ್ಸ್ನ ಫಿಟ್ ಮಾಡ್ಕೋಬೋದು. ಸರ್ ಇವಾಗ ಓವರಾಲ್ ಇದು ಪ್ರೈಸ್ ಎಷ್ಟಾಗುತ್ತೆ ಇದು? ಸರ್ ಓವರಾಲ್ ಪ್ರೈಸ್ ನೋಡೋದಾದ್ರೆ ನಿಮಗೆ ಟೋಟಲ್ ಆನ್ ರೋಡ್ ಪ್ರೈಸ್ ಹೇಳೋದಾದ್ರೆ 1,50,2,407 ಇದೆ ಸರ್, ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್, 5 years ಇನ್ಸೂರೆನ್ಸ್ ಅಂಡ್ ನಂಬರ್ ಪ್ಲೇಟ್ಸ್, ಎವ್ರಿಥಿಂಗ್ ಸರ್. ಅಂದರೆ 5 years ಅಂದರೆ ಅದೇ ಮೊದಲನೇ ವರ್ಷ ಫಸ್ಟ್ ಇಯರ್ ಫಸ್ಟ್ ಪಾರ್ಟಿ ಇರುತ್ತೆ, ರಿಮೈನಿಂಗ್ 4 years ಥರ್ಡ್ ಪಾರ್ಟಿ ಇರುತ್ತೆ. ಮೇನ್ ಹೇಳಬೇಕು ಅಂತಂದ್ರೆ ಇದರಲ್ಲಿ ನಿಮಗೆ ಟ್ಯಾಕ್ಸ್ ಬರಲ್ಲ. ಸೊ ಜಸ್ಟ್ ಬರೀ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ 1,062 ರೂಪೀಸ್ ಬರುತ್ತೆ ಸರ್. ಓಕೆ, ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಎಷ್ಟು ಹೇಳಿದ್ರಿ? ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ 1,50,2,407 ಬರುತ್ತೆ ಸರ್ ಆನ್ ರೋಡ್ ಪ್ರೈಸು. ಮತ್ತೆ ಇದರಲ್ಲಿ ವೆರೈಟೀಸ್ ಇರುತ್ತಾ? ಯಾಕಂದ್ರೆ ರೇಂಜು ಸರ್ ಇದ್ರಲ್ಲಿ ನೀವು ನೋಡ್ತೀನಿ ಅಂದ್ರೆ ರೇಂಜ್ ಏನು ಬರಲ್ಲ. ಸೊ ನಮ್ದ್ರಲ್ಲಿ ಒಂದೇ ಮಾಡಲ್ಸ್ ಬರುತ್ತೆ. ಕಲರ್ಸ್ ನೋಡೋದಾದ್ರೆ 5 ಕಲರ್ಸ್ ಇದೆ ಸರ್. ಮೈನ್ ಇದು ಫಸ್ಟ್ ಕಲರ್ ಬಂದು ಇದನ್ನ ವಿಂಟರ್ ವೈಟ್ ಅಂತ ಹೇಳ್ತೀವಿ. ಸೊ ಇದು ಪರ್ಲ್ ವೈಟ್ ಬರಲ್ಲ, ಸೊ ವಿಂಟರ್ ವೈಟ್. ಸೆಕೆಂಡ್ ಒನ್ ನೋಡೋದಾದ್ರೆ ನಿಮಗೆ ಇದು ಸ್ಟ್ರೋಮ್ ಗ್ರೇ ಅಂತ ಹೇಳ್ತೀವಿ ಸರ್. ಇದು ಸ್ಟ್ರೋಮ್ ಗ್ರೇ. ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ ನಿಮಗೆ ಸ್ಪ್ರಿಂಗ್ ಎಲ್ಲೋ. ಇದು ಇದು ಡ್ಯುಯಲ್ ಕಲರ್ ಇದೆಲ್ಲ ಸರ್. ಇದು ಡ್ಯುಯಲ್ ಕಲರ್, ನೀವು ಯಾವುದೇ ಕಲರ್ ಯಾವುದೇ ಸೇಮ್ ಬ್ಲ್ಯಾಕ್ ಅಂಡ್ ಸೇಮ್ ಬ್ಲ್ಯಾಕ್ ಇದ್ದೇ ಇರುತ್ತೆ. ಇದು ಸ್ಪ್ರಿಂಗ್ ಎಲ್ಲೋ ಬರುತ್ತೆ ಸರ್. ಅಂಡ್ ಇನ್ನೊಂದು ಕಲರ್ ನೋಡೋದಾದ್ರೆ ನಿಮಗೆ ಮಾನ್ಸೂನ್ ಬ್ಲೂ. ಇದು ನೋಡೋದಾದ್ರೆ ಮಾನ್ಸೂನ್ ಬ್ಲೂ ಬರುತ್ತೆ. ಸೊ ನೆಕ್ಸ್ಟ್ ಫಿಫ್ತ್ ಒನ್ ನೋಡೋದಾದ್ರೆ ನಿಮಗೆ ರೆಡ್ ಅಂತ ಕನ್ಸಿಡರ್ ಆಗಲ್ಲ. ಆಕ್ಚುಲಿ ಎಲ್ಲರೂ ಕನ್ಸಿಡರ್ ಮಾಡೋದು ರೆಡ್ ಅಂತ. ಅದು ಸಮ್ಮರ್ ರೆಡ್ ತರ ಬರುತ್ತೆ. ಸೊ ಟೋಟಲಿ 5 ಕಲರ್ಸ್ ಅವೈಲಬಲ್ ಸರ್. ಯಾವ ಕಲರ್ ತಗೊಂಡ್ರು ಸೇಮ್ ಪ್ರೈಸ್, ಸೇಮ್ ರೇಂಜು, ಸೇಮ್ ಪ್ರೈಸು, ಸೇಮ್ ಫೀಚರ್ಸ್. ಎಸ್ಪೆಷಲಿ ಹೆಡ್ಲೈಟ್ಸ್ 2 ಇದೆ. ಹೆಡ್ಲೈಟ್ಸ್ ಆಲ್ಮೋಸ್ಟ್ ಮಾಮೂಲಿ ಗಾಡಿಗಳಿಗೆ ಸಿಂಗಲ್ ಇರುತ್ತೆ. ಸೊ 2 ಹೆಡ್ಲೈಟ್ಸ್ ಇರೋದ್ರಿಂದ ಏನಾದರೂ ಜಾಸ್ತಿ ಬ್ಯಾಟ್ರಿ ಕನ್ಸಂಪ್ಷನ್ ಆಗುತ್ತೆ ಸರ್? 2 ಹೆಡ್ಲೈಟ್ಸ್ ಏನು ಕೊಟ್ಟಿದ್ದೀವಿ ಅಂತಂದ್ರೆ, ಸೊ ಇದು 2 ಅಟ್ ಅ ಟೈಮ್ ಆನ್ ಆದಾಗ ಬ್ಯಾಟ್ರಿ ಕನ್ಸಂಪ್ಷನ್ 100% ಆಗುತ್ತೆ ಸರ್. ಮೇನ್ಲಿ ನೋಡಬೇಕು ಅಂತಂದ್ರೆ ನೀವು ರೆಗ್ಯುಲರ್ ಡೇ ಟೈಮಲ್ಲಿ ರನ್ನಿಂಗ್ ಮಾಡಬೇಕಾದ್ರೆ ನಿಮಗೆ ಸಿಂಗಲ್ ಲೈಟ್ಸ್ ಆನ್ ಅಲ್ಲಿ ಇರುತ್ತೆ ಸರ್. ಜಸ್ಟ್ LED ಬೇಸ್ಡ್. ಇದು DLR ಅಂತ ಹೇಳ್ತೀವಿ, ಡೇ ರನ್ನಿಂಗ್ ಲೈಟ್. ಸೊ ನೀವು ಡೇ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಸಿಂಗಲ್ ಲೈಟ್ಸ್ ಬರುತ್ತೆ. ನೈಟ್ ರೈಡ್ ಯೂಸ್ ಮಾಡ್ಬೇಕಾದ್ರೆ ನಿಮಗೆ 2 ಲೈಟ್ಸ್ ಆನ್ ಆಗುತ್ತೆ. ಯಾಕೆಂದರೆ ಕಂಟಿನ್ಯೂಸ್ಲಿ ನೀವು ರೈಡಲ್ಲಿ ನೈಟ್ ರೈಡ್ ಯೂಸ್ ಮಾಡಲ್ಲ. ಸೊ ಅರೌಂಡ್ 1 hour 2 hours ಯೂಸ್ ಮಾಡ್ತೀರಾ, ಅವಾಗ ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಆಗಲ್ಲ ಸರ್. ಮತ್ತು ಸ್ವಿಚರ್ಸಲ್ಲೂ ಅಷ್ಟೇ ಪಾಸಿಂಗ್ ಲೈಟ್ ಸಹ ಕೊಟ್ಟಿರ್ತೀವಿ. ನಿಮ್ಗೆ ಆಪೋಸಿಟ್ ಅವರು ಈಸಿಲಿ ನೀವು ಓವರ್ಟೇಕ್ ಮಾಡ್ಬೋದು. ಸೊ ಆ ಬೇಸ್ ಮೇಲೆ ನಿಮಗೆ 2-in-1 2 ಹೆಡ್ಲೈಟ್ಸ್ ಕೊಟ್ಟಿರೋದು ಸರ್. ಸೊ ಜಸ್ಟ್ LED ಜಸ್ಟ್ LED. ನಿಮ್ಮ ನಾರ್ಮಲ್ LED ನಿಮಗೆ ಇದು LED, ಇದು DRL, ಡೇ ರನ್ನಿಂಗ್ ಲೈಟ್ಸ್. ಇಗ್ನಿಷನ್ ಆನ್ ಆದಾಗ ಲೈಟ್ಸ್ ಆನ್ ಆಗುತ್ತೆ. ಸೊ ಈಸಿಲಿ ಎಲ್ಲೋ ನಿಲ್ಸಿರ್ತೀರಾ ನೀವು, ಸೊ ಏನೋ ಪಾರ್ಕ್ ಮಾಡಿರ್ತೀರಾ, ಅವಾಗ ಇಲ್ಲಿ ನಿಮ್ಗೆ ಐಡೆಂಟಿಟಿ ಸಿಗುತ್ತೆ. ಈವನ್ ನೀವು ಬ್ಯಾಕ್ ಸೈಡಲ್ಲಿ ನೋಡೋದಾದ್ರೂ ನಿಮಗೆ ಹೆಡ್ಲೈಟ್ಸ್, ಬ್ಯಾಕ್ ಸೈಡ್ ರಿಯರ್ ಲೈಟ್ಸ್ ಬರುತ್ತೆ. ಸೊ ಅವಾಗ ವೆಹಿಕಲ್ ಆನ್ ಆಗಿದೆ, ಏನೋ ಪಾರ್ಕ್ ಮಾಡಿದ್ದಾರೆ ಅನ್ನೋದೊಂದು ಕನ್ಸಿಡರ್ ಸಿಗುತ್ತೆ ಸರ್. ಸರ್ ಇದು ಕೀಲೆಸ್ ಎಂಟ್ರಿನಾ ವಿತ್ ಕೀನಾ? ಸರ್ ಎಲ್ಲ ಮ್ಯಾನ್ಯುವಲ್ ಇದೆ ಸರ್ ಟೋಟಲ್. ಏನಕ್ಕೆ ಅಂತ ಸೆನ್ಸರ್ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಸೊ ಮ್ಯಾನ್ಯುವಲ್ ಆದ್ರೆ ಬೆಟರ್ ಅಲ್ಲ. ಸೊ ಯಾರು ಬೇಕಾದ್ರೂ ಈಸಿಲಿ, ಎಸ್ಪೆಷಲಿ ಸೆನ್ಸರ್ ಕೀನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. 100% ವಿತೌಟ್ ಕೀದು ತುಂಬಾ ಗಾಡಿಗಳಿದೆ. ಹೌದು, ವಿತೌಟ್ ಕೀದು ತುಂಬಾ ಇದೆ. ಮತ್ತೆ ನೀವು ಪಾಸ್ಪೋರ್ಟ್ಸ್ ಯೂಸ್ ಮಾಡ್ಬೋದು. ಇವನ್ ಅದೆಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಿದೆ. ಸೊ ಇದು ವಿತ್ ಕೀನೇ, ವಿತೌಟ್ ಕೀ ಇಲ್ಲ. ವಿತ್ ಕೀನೇ ಸರ್. ಇದು ವಿತೌಟ್ ಕೀ ಆಪರೇಟ್ ಇಲ್ಲ ಸರ್. ಓಕೆ ಸರ್. ಓಕೆ ಸ್ನೇಹಿತರೆ, ಈಗ ನೋಡಿದ್ರಲ್ಲ ರಿವರ್ ಇಂಡಿ. ಸೊ ಇದರಲ್ಲಿ ಈ ಗಾಡಿನಲ್ಲಿ ಎಸ್ಪೆಷಲಿ ಒಂದೇ ಮಾಡೆಲು, ಅಂದರೆ 5 ಕಲರ್ಸ್ ಬರುತ್ತಂತೆ, ಒಂದೇ ಮಾಡೆಲ್ ಇದೆ. ಯಾಕಂದರೆ ಕನ್ಫ್ಯೂಷನೇ ಬೇಡ ನನಗೆ, ಅಷ್ಟು ರೇಂಜಿನ ತೊಗೋಬೇಕು, ಇಷ್ಟು ರೇಂಜ್ ತೊಗೋಬೇಕು, ಸೊ ಇಷ್ಟು ಪ್ರೈಸು ಏನಿಲ್ಲ, ಒಂದೇ ಗಾಡಿ ಒಂದೇ ಪ್ರೈಸು. ಗಾಡಿ ಮಾತ್ರ ನೋಡ್ಲಿಕ್ಕೆ ಒಂದು ಸೂಪರ್ ಆಗಿದೆ. ಯಾಕಂದರೆ ತುಂಬ ಹೆವಿ ಅನಿಸುತ್ತೆ. ನೀವೇನು ಮಾರ್ಕೆಟಲ್ಲಿ ಏನು ಎಸ್ಟಾಬ್ಲಿಷ್ಡ್ ಬ್ರ್ಯಾಂಡ್ ನೋಡ್ತಾ ಇದ್ರು, ಸೊ ಆ ಬ್ರ್ಯಾಂಡ್ ಕಂಪೇರ್ ಮಾಡಿದಾಗ ಒಂದು ಹೆವಿ ಬ್ರ್ಯಾಂಡ್, ಅಂದರೆ ಹೆವಿ ಇದೆ ಗಾಡಿ ನೋಡಲಿಕ್ಕೆ. ಬಟ್ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಓಡಿಸೋಕ್ಕೆ. ಯಾಕೆಂದರೆ ನಾನು ತುಂಬ ಜನ ಓಡಿಸೋರನ್ನ ರಿವ್ಯೂನು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ. ಮತ್ತು ಪ್ರೈಸು ಹೇಳಿದ್ದಾರೆ 1,50,2,407 ಇದೆ ಸರ್. ಸೊ ಈ ಗಾಡಿ ಇಷ್ಟ ಆಯಿತು ಅಂತಂದರೆ, ಸೊ ನೀವು ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಮಾಡಿ. ಸೊ ರಾಜಾಜಿನಗರದ ಶೋರೂಮ್ ಇದೆ, ಅಂದರೆ ರಾಜಾಜಿನಗರ ಡಾಕ್ಟರ್ ರಾಜ್ಕುಮಾರ್ ರೋಡ್ ಏನಿದೆಯೋ ಅಲ್ಲೇ ಶೋರೂಮ್ ಇದೆ, ರಿವರ್ ಇಂಡಿ ಶೋರೂಮ್ ಹೆಸರು. ಮತ್ತು ಬಾಲಾಜಿ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ವಿಸಿಟ್ ಮಾಡಿ ಬೇಕಂದರೆ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಗಾಡಿನ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬೈ.
ನಮಸ್ಕಾರ ಸ್ನೇಹಿತರೆ, ನಾನು ಮಧು ಮಾತಾಡ್ತಿರೋದು. ನಮ್ಮ ಚಾನಲ್ನಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು ಪ್ರತಿಯೊಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿವ್ಯೂ ಮತ್ತು ನಾರ್ಮಲ್ ವೆಹಿಕಲ್ಸ್ ರಿವ್ಯೂ ಮಾಡ್ತಾನೆ ಇದ್ದೀವಿ. ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಸಿಂಪಲ್ ಒನ್, ಅಂದರೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್ ಎಸ್ಪೆಷಲಿ ಸಿಂಪಲ್ ಒನ್ ಅಂತ ಅಂದರೆ ಮುಂಚೆ ಸ್ಟಾರ್ಟಿಂಗಲ್ಲಿ ಬರೋದಕ್ಕಿಂತ ಮುಂಚೆ ತುಂಬ ಕ್ಯೂರಿಯಾಸಿಟಿ ಹುಟ್ಟಾಕಿತ್ತು. ಅಂದರೆ ತುಂಬ ಎಷ್ಟು ರೇಂಜ್ ಬಿಟ್ಟಂಥದ್ದು ಫಸ್ಟ್ ಗಾಡಿ ಅಂದರೆ ಸಿಂಪಲ್ ಒನ್ನು. ಸೊ ಇವಾಗ ಸಿಂಪಲ್ ಒನ್ ಶೋರೂಮ್ ಹತ್ರ ಇದ್ರಿ. ಸೊ ಬನ್ನಿ, ಇಲ್ಲಿ ಸಿಂಪಲ್ ಒನ್ ಶೋರೂಮಲ್ಲಿ ಇರ್ತಕ್ಕಂಥ ಯಾವ್ಯಾವ ಮಾಡಲ್ ಇದೆ, ಮತ್ತು ಎಷ್ಟು ಕಲರ್ ಇದೆ, ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಬ್ಯಾಟ್ರಿ ಹಾಕಿದ್ದಾರೆ, ಎಷ್ಟು ಮೋಟ್ರ್ ಇದೆ, ಪ್ರತಿಯೊಂದು ತಿಳ್ಕೊಂಡು ಹೋಗೋಣ. ಸ್ನೇಹಿತರೆ ಬನ್ನಿ, ಶೋರೂಮ್ ಒಳಗಡೆ ಇದ್ದೀನಿ. ಇವಾಗ ನಮ್ಮ ಜೊತೆ ಪ್ರಾಡಕ್ಟ್ ಅಡ್ವೈಸರು ಮಧು ಅಂತ ಇದ್ದಾರೆ. ಸೊ ನನ್ನ ಹೆಸರು ಅವ್ರದ್ದು ಅದೇ. ಇವಾಗ ಅವ್ರ ಹತ್ರ ತಿಳ್ಕೊಳ್ಳೋಣ. ಯಾಕೆಂದರೆ ಪ್ರಾಡಕ್ಟ್ ಅಡ್ವೈಸರ್ ಅಂದರೆ ಅವ್ರಿಗಿಂತ ನಾಲೆಡ್ಜ್ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಎಷ್ಟು ರೇಂಜ್ ಬರುತ್ತೆ, ಯಾವ್ಯಾವ ಥರ ಬ್ಯಾಟ್ರಿ ಹಾಕಿರ್ತಾರೆ, ಮತ್ತು ಎಷ್ಟು ಕಿಲೋಮೀಟ್ರ್ ರನ್ ಆಗುತ್ತೆ ಈ ಬ್ಯಾಟ್ರಿಗೆ, ಸೊ ಎಷ್ಟು ಮಾಡೆಲ್ ಇದೆ, ಪ್ರತಿಯೊಂದು ತಿಳ್ಕೊಂಡು ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈ ಸಿಂಪಲ್ ಒನ್ ಅಂದರೆ ನಿಮ್ಗೆ ಗೊತ್ತು, ಆಲ್ರೆಡಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಸೃಷ್ಟಿ ಮಾಡಿದೆ ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ. ಸೊ ಇದರಲ್ಲಿ ಎಷ್ಟು ಮಾಡೆಲ್ ಇದೆ ಮತ್ತು ಎಷ್ಟು ರೇಂಜ್ ಬರುತ್ತೆ, ಸೊ ಅದೆಲ್ಲ ತಿಳಿಸ್ಕೊಡ್ಬೋದಾ? ಸೊ ಸಿಂಪಲ್ ಅಲ್ಲಿ ಮಾಡೆಲ್ ಒಂದೇ ಬರುತ್ತೆ ಸರ್. ವೇರಿಯಂಟ್ ಬಂದು 2 ಬರುತ್ತೆ, ಸಿಂಪಲ್ 1 ಮತ್ತು 1S. ನಾವು ಬ್ಯಾಟ್ರಿ ಕೆಪಾಸಿಟಿಯಿಂದ 2 ಡಿಫ್ರೆಂಟ್ ವೇರಿಯಂಟ್ಸ್ ಮಾಡಿದ್ವಿ. 3.7 ಕಿಲೋವ್ಯಾಟ್ ಒಂದು, 5 ಕಿಲೋವ್ಯಾಟ್ ಒಂದು. ಸಿಂಪಲ್ ಇದು ಯಾವುದು? ಇದು 5 ಕಿಲೋವ್ಯಾಟ್ ಸರ್. 5 ಕಿಲೋವ್ಯಾಟ್ ಬ್ಯಾಟ್ರಿ. ಸಿಂಪಲ್ 1X. ಸಿಂಪಲ್ 1X. X ಇದು. ಓಕೆ ಸ್ನೇಹಿತರೆ ನೋಡಿ, ಇದು ಸಿಂಪಲ್ 1X ಅಂತೆ. ಸೊ ಇದರ ಬ್ಯಾಟ್ರಿ ಕೆಪಾಸಿಟಿ ಬಂದು 5 ಕಿಲೋವ್ಯಾಟ್ಸ್. ಓಕೆ, ನೆಕ್ಸ್ಟ್ ಮೋಟರ್ ಎಲ್ಲ ಎಷ್ಟಿದೆ ಮೇಡಮ್? ಸೊ ಮೋಟರ್ ಬಂದು 8.5 ಕಿಲೋವ್ಯಾಟ್ ಪೀಕ್ ಪವರ್ ಬರುತ್ತೆ. ಓಕೆ, 72 Nm ಆಫ್ ಟಾರ್ಕ್. ಸೊ ಓಕೆ, ಮತ್ತು ಇದು ಬೆಲ್ಟ್ ಡ್ರೈವ್ ಅಲ್ಲ? ಹೌದು, PMSM ಬೆಲ್ಟ್ ಡ್ರೈವ್ ಸಿಂಗಲ್ ಸ್ಟೇಜ್. ಓಕೆ, ಸೊ ಬ್ಯಾಟ್ರಿಯಲ್ಲಿ ಇಲ್ಲಿ ಮೌಂಟ್ ಆಗಿರುತ್ತಾ? ಹಾಂ ಸರ್, ಫ್ಲೋರ್ ಬೋರ್ಡಲ್ಲಿ ಸೀಲ್ಡ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ ಒಂದು. 3.7 ಕಿಲೋವ್ಯಾಟ್ ಒಂದು ಫ್ಲೋರ್ ಬೋರ್ಡಲ್ಲಿ ಸೀಲ್ಡ್ ಬ್ಯಾಟ್ರಿ ಪ್ಯಾಕ್ ಇಟ್ಟಿದ್ದೀವಿ. 1.3 ಇಲ್ಲಿ ಬರುತ್ತೆ. ಸೊ ಟೋಟಲ್ 5 ಕಿಲೋವ್ಯಾಟ್ ಬರುತ್ತೆ. 30 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಇದು ಚಾರ್ಜರ್ ಸೊ 30 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್. ಸೊ ಆರಾಮ್ಸೆ ಒಂದು ಹೆಲ್ಮೆಟ್ ಇಡ್ಬೋದು. ಒಂದು ಹೆಲ್ಮೆಟ್ ಜೊತೆಗೆ ಚಾರ್ಜರ್ ಇಟ್ಕೋಬಹುದು, ಹಾಫ್ ಹೆಲ್ಮೆಟ್ ಜೊತೆಗೆ ಚಾರ್ಜರ್ ಇಟ್ಕೋಬಹುದು. ಓಕೆ, USB ಚಾರ್ಜಿಂಗ್ ಪೋರ್ಟ್ ಅಲ್ಲಿ ಬರುತ್ತೆ. ಓಕೆ, ಇಲ್ಲಿ USB ಚಾರ್ಜಿಂಗ್ ಪೋರ್ಟ್. ಸೊ ಮೊಬೈಲ್ನ ಆರಾಮಾಗಿ ಚಾರ್ಜ್ ಹಾಕೊಂಡು ಇಲ್ಲಿ ಇಟ್ಕೊಂಡು ಹೋಗ್ಬೋದು. ಹೌದು, ಇಲ್ಲಿ 1.3 ಕಿಲೋವ್ಯಾಟ್ ನಾವು ಪ್ಲೇಸ್ ಮಾಡಿರೋದ್ರಿಂದ ಎಲ್ಲರೂ ನಮಗೆ ಫಸ್ಟ್ ಕೇಳೋ ಕ್ವೆಶನ್, ಇದನ್ನ ನಾವು ತೆಗ್ದು ಚಾರ್ಜ್ ಮಾಡ್ಬೋದಾ ಅಂತ. ಇಲ್ಲ, ಸೊ ನಾವು ಇದನ್ನು ತೆಗ್ದು ಕರೆಂಟ್ಲಿ ಚಾರ್ಜ್ ಮಾಡೋ ಫೆಸಿಲಿಟಿ ಕಂಪ್ನಿಯಿಂದ ಪ್ರೊವೈಡ್ ಮಾಡ್ತಿಲ್ಲ. ನೀವು ಇಲ್ಲಿ ಪುಷ್ ಮಾಡಿ ರಿಮೂವ್ ಮಾಡ್ಬೋದು, ಬೇಡ ಅಂತ ಹೇಳಿದ್ರೆ ತೆಗ್ದಿಟ್ಟು ಸ್ಪೇಸ್ಗೋಸ್ಕರ ನೀವು ತೆಗ್ದಿಟ್ಟು ನೀವು ಯೂಸ್ ಮಾಡ್ಬೋದು. ರೇಂಜ್ ಡ್ರಾಪ್ ಆಗುತ್ತೆ ಅರೌಂಡ್ 50 ಕಿಲೋಮೀಟರ್ಸ್. ನಾವು ಪ್ಲೇಸ್ ಅಕಾಮಡೇಟ್ ಮಾಡೋದಕ್ಕೆ 1.3 ಇಲ್ಲಿ, 3.7 ಫ್ಲೋರ್ ಬೋರ್ಡಲ್ಲಿ, ಆಲ್ ಟುಗೆದರ್ 5 ಕಿಲೋವ್ಯಾಟ್ ನಾವು ಮಾಡಿರೋದು ವೆಹಿಕಲ್. ಸೊ ನೆಕ್ಸ್ಟ್ ಡಿಸ್ಪ್ಲೇ, ಇದು ಎಷ್ಟು ಇಂಚ್ ಡಿಸ್ಪ್ಲೇ? 7 ಇಂಚ್ ಡಿಸ್ಪ್ಲೇ, ಟಚ್ ಸ್ಕ್ರೀನ್. ಓಕೆ, ಏನೇನಿದೆ ಮೇಡಮ್? ಸೊ ನಮ್ಮಲ್ಲಿ 4 ಮೋಡ್ಸ್ ಬರುತ್ತೆ. ಇಕೋ, ರೈಡ್, ಡ್ಯಾಶ್, ಸೋನಿಕ್. ಸೊ 4 ಮೋಡ್ಸಲ್ಲಿ ನಿಮಗೆ ಸ್ಪೀಡ್ಸ್ ರೇಂಜಸ್ ಚೇಂಜ್ ಆಗುತ್ತೆ. ಇದರಲ್ಲಿ 55 ತನಕ ಸ್ಪೀಡ್ ಹೋಗುತ್ತೆ, 70, 90, 105. ಸೊ ವೆಹಿಕಲ್ ಟಾಪ್ ಸ್ಪೀಡ್ ಬಂದು 105. ನಿಮ್ಗೆ ಇಲ್ಲಿ ರೇಂಜ್ ನೀವು ಮೋಡ್ ಶಿಫ್ಟ್ ಮಾಡಿದ ತಕ್ಷಣ ಎಸ್ಟಿಮೇಟೆಡ್ ರೇಂಜಸ್ ನಿಮಗೆ ಸ್ಕ್ರೀನ್ ಮೇಲೇ ತೋರಿಸುತ್ತೆ. ಇದು 2 ಬ್ಯಾಟ್ರಿ ಪ್ಯಾಕ್ನ ಇನ್ಕ್ಲೂಡಿಂಗ್ ಸೇರಿಸಿ ಅದು ಎಸ್ಟಿಮೇಷನ್ ರೇಂಜ್ ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು. ಆ್ಯಂಡ್ ಮ್ಯಾಪ್ ಮೈ ಇಂಡಿಯಾ ಬರುತ್ತೆ. ಸೊ ಬೇಸಿಕ್ ಇವಾಗ 100 ಕಿಲೋಮೀಟರ್ ಎಷ್ಟು ಬರ್ತಿದೆ? ಸೊ ನಿಮ್ಗೆ ಇಲ್ಲಿ ಬರ್ತಾ ಇರೋದು ಎಸ್ಟಿಮೇಷನ್ ರೇಂಜ್ ಅಷ್ಟೇ ಸರ್. ಅಲ್ಲ, ಅಪ್ರಾಕ್ಸಿಮೇಟ್ ರೇಂಜು? ಅಪ್ರಾಕ್ಸಿಮೇಟ್ ನಿಮಗೆ 90% ನೀವು ಕ್ಲೇಮ್ ಮಾಡ್ಬೋದು ಸಿಂಗಲ್ ಡ್ರೈವ್ ಇದ್ರೆ, ಆಕ್ಸಿಲರೇಷನ್ ಜೆಂಟಲ್ ಇದ್ರೆ. ಅಲ್ಲ ಮೇಡಮ್, ಇವಾಗ 100% ಚಾರ್ಜ್ ಇರುತ್ತೆ ಅನ್ಕೊಡಿ. ಸೊ ಎಷ್ಟು ಕಿಲೋಮೀಟರ್ ಓಡಿಸ್ಬೋದು ಎಕೋದಲ್ಲಾದರೆ? 190 ಎಸ್ಟಿಮೇಷನ್ ತೋರಿಸುತ್ತೆ ಒಂದು ಕಂಪ್ಲೀಟ್ ಚಾರ್ಜ್ಗೆ. ನೀವು ಓಡಿಸೋದ್ರ ಮೇಲೆ ಡಿಪೆಂಡ್, ರೈಡಿಂಗ್ ಪ್ಯಾಟರ್ನ್ಸ್ ಮೇಲೆ ಡಿಪೆಂಡ್ ನಿಮಗೆ ರೇಂಜ್ ಎಲ್ಲ. ಸೊ ಯಾವ ರೀತಿ ಓಡಿಸ್ತಾರೆ ಅದ್ರ ಮೇಲೆ? ಆಕ್ಸಿಲರೇಷನ್ ಜೆಂಟಲ್ ಇದ್ರೆ ಇದೆಯಾ ರೀಜನರೇಟಿವ್ ಇದೆ ಸರ್. ಓಕೆ, ಈಗ ಕರೆಂಟ್ಲಿ ಕೋಸ್ಟಿಂಗ್ ರೀಜನ್ ಆಗ್ತಿದೆ ವೆಹಿಕಲ್ ಅಲ್ಲಿ. ರೈಡ್ ಮೋಡ್ ಆದರೆ ನಿಮ್ಮ ಬಟನ್ಸ್ ಅಲ್ಲಿ ಚೇಂಜ್ ಮಾಡಬೇಕು, ಅಲ್ಲಿ ಮೋಡ್ಸ್ ವರ್ಕ್ ಆಗಲ್ಲ. ಸೊ ನಿಮ್ಗೆ ರೈಡ್ ಮೋಡಲ್ಲಿ 126 ತೋರಿಸಿದೆ, 90% ಬ್ಯಾಟ್ರಿ. ಅಂದರೆ 140 ಬರುತ್ತಾ ಅಂದರೆ ಫುಲ್ ಚಾರ್ಜ್? ಸೊ ಡಿಪೆಂಡ್ಸ್ ಆನ್ ದ ರೈಡಿಂಗ್ ಪ್ಯಾಟರ್ನ್. ಒಬ್ಬೊಬ್ರಿಗೆ ಒಂದೊಂದು ಥರ. ಇಲ್ಲಿ ಎಷ್ಟು ತೋರಿಸುತ್ತೆ ಇದರಲ್ಲಿ? 140. ಈಗ ನಾನು ರೈಡ್ ಮೋಡಲ್ಲಿ 90% ಬ್ಯಾಟ್ರಿ ಇದೆ ಸಾರಿ ವೆಹಿಕಲಲ್ಲಿ. 126 ಎಸ್ಟಿಮೇಷನ್ ತೋರಿಸ್ತಿದೆ. ನೀವು ಆಕ್ಸಿಲರೇಷನ್ ಜೆಂಟಲ್ ಇಟ್ಕೊಂಡ್ರೆ 115 ತನಕ ನೀವು ಕ್ಲೇಮ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇನ್ನು ಬೇರೆ ಏನು ಆಪ್ಷನ್ ಇದೆ? ಸೊ ಇಲ್ಲಿ ನಮ್ಮಲ್ಲಿ ಮ್ಯಾಪ್ ಮೈ ಇಂಡಿಯಾ ಬರುತ್ತೆ. ಸೊ ಬೇಸಿಕಲಿ ನಾವು ಪ್ರೋ ಪ್ಯಾಕ್ ಅಂತೆಲ್ಲ ಏನೂ ಚಾರ್ಜ್ ಮಾಡಲ್ಲ, ಸಾಫ್ಟ್ವೇರ್ ಫ್ರೀ ಇದೆ ನಮ್ಮಲ್ಲಿ. 1 ಇಯರ್ ಆದಮೇಲೆ ಇಂಟರ್ನೆಟ್ ರಿನ್ಯೂವಲ್ ಚಾರ್ಜಸ್ ನೀವು ಪೇ ಮಾಡಬೇಕು. ವೆಹಿಕಲಲ್ಲಿ ಇ ಸಿಮ್ ಇದೆ. ಸೊ ವಿತ್ ದಟ್ ಇ ಸಿಮ್ ಸಪೋರ್ಟ್ ನಿಮಗೆ ಮ್ಯಾಪ್ಸ್ ಎಲ್ಲ ಬರೋದು. ಇಲ್ಲಿ ನೀವು ಯಾವ ಲೊಕೇಶನ್ ಹೋಗ್ಬೇಕಂತ ಇದ್ದೀರಾ ಆ ಲೊಕೇಶನ್ ಟೈಪ್ ಮಾಡಿದ್ರೆ ನಿಮ್ಗೆ ಸೆಲೆಕ್ಟ್ ಮಾಡಿ ನೀವು ಮ್ಯಾಪ್ಸ್ ಚಾರ್ಜ್ ಹಾಕೋಬೇಕು ಅಂದರೆ ನಿಯರೆಸ್ಟ್ ಚಾರ್ಜಿಂಗ್ ಪಾಯಿಂಟ್ ತೋರಿಸುತ್ತೆ. ಸರ್ ನಮ್ಮಲ್ಲಿ ಕರೆಂಟ್ಲಿ ಥರ್ಡ್ ಪಾರ್ಟಿ ಚಾರ್ಜಿಂಗ್ ಏನು ಇಲ್ಲ, ಚಾರ್ಜಿಂಗ್ ಪಾಯಿಂಟ್ಸ್ ಇಲ್ಲ. ಇಲ್ಲಿ ಕೊಟ್ಟಿರೋ ಚಾರ್ಜೇ ಸಫಿಷಿಯೆಂಟ್ ಇದೆ ಅಂತ. ಹೌದು, ನೀವು ಬೇಕಿದ್ರೆ ಒಂದು ಮನೇಲಿ ಚಾರ್ಜ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಹೊರಗಡೆ ಎಲ್ಲಾದ್ರೂ 16 amps ನಿಮ್ಮ ಜೊತೆ ಚಾರ್ಜರ್ ಇದೆ. 16 amps ಎಲ್ಲಿ ಬೇಕಾದ್ರೂ ನೀವು ಚಾರ್ಜ್ ಮಾಡ್ಬೋದು ಗಾಡಿನ. ಸೊ ಫಾಸ್ಟ್ ಚಾರ್ಜಿಂಗ್ ಅಂತೆಲ್ಲ ಏನು ಎನೇಬಲ್ ಮಾಡಿಲ್ಲ. ಓಕೆ, ಸೊ ಅದು ಬಿಟ್ಟರೆ ಕೀ ಎಂಟ್ರಿನೇ ಅಲ್ಲ? ಕೀಲೆಸ್ ಎಂಟ್ರಿ ಇಲ್ಲ? ಕೀ ಎಂಟ್ರಿನೇ ಸರ್. ಸೊ ಬ್ಲೂಟೂತ್ ಕನೆಕ್ಟಿವಿಟಿ
ಆ್ಯಂಡ್ ಇಲ್ಲಿ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ಸಿಂಪಲ್ ಕನೆಕ್ಟ್ ಆ್ಯಪ್ ಒನ್ಸ್ ವೆಹಿಕಲ್ ರಿಜಿಸ್ಟರ್ ಆದಮೇಲೆ ನಿಮಗೆ ಓನರ್ಶಿಪ್ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಇಲ್ಲಿ ರಿಫ್ಲೆಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. DL/RC ಇನ್ಶೂರೆನ್ಸ್ ಸಿಂಪಲ್ ಕನೆಕ್ಟಲ್ಲಿ ನೀವು ಲಿಂಕ್ ಮಾಡಿದ್ರೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ರೆ ಒನ್ ಟ್ಯಾಪ್ ನಿಮ್ಗೆ ಇಲ್ಲೇ ತೋರಿಸುತ್ತೆ ಡಾಕ್ಯುಮೆಂಟು. ಆ್ಯಂಡ್ ನಿಮ್ಮ ಫೋಟೋಸ್ ಕೂಡ ಅಪ್ಲೋಡ್ ಮಾಡ್ಕೋಬೋದು ಇದರಲ್ಲಿ ಕಸ್ಟಮೈಸೇಷನಲ್ಲಿ. ಇದು ಬಂದು ನಿಮಗೆ ವೆಹಿಕಲ್ದು ಟೈರ್ ಪ್ರೆಷರ್, ಬೇಸಿಕಲಿ ಟೈರ್ ಪ್ರೆಷರ್ ಎಷ್ಟಿರಬೇಕು ಅಂತ ನಿಮ್ಗೆ ನೋಟಿಫೈ ಮಾಡುತ್ತೆ. ನಿಮ್ಗೆ ರಿಯಲ್ ಟೈಮ್ ಟೈರ್ ಪ್ರೆಷರ್ ಬೇಕಂದ್ರೆ TPMS ನೀವು ಪರ್ಚೇಸ್ ಮಾಡಬೇಕು. ಸೊ ನಮ್ಮದು ಫ್ರಂಟ್ 30, ರೇರ್ 32 ಟೈರ್ ಪ್ರೆಷರ್ ಇರಬೇಕು ಫಾರ್ ದ ಬೆಟರ್ ರೇಂಜ್. ಮೇನ್ ಬ್ಯಾಟ್ರಿ ಪ್ಯಾಕ್, ಪೋರ್ಟಬಲ್ ಬ್ಯಾಟ್ರಿ ಪ್ಯಾಕ್, ಇದು ಎರಡು ಬಂದು ನಿಮಗೆ ಸಪ್ರೇಟ್ ತೋರಿಸುತ್ತೆ. ಬ್ಯಾಟ್ರಿಯಲ್ಲಿ ಎಷ್ಟು % ಚಾರ್ಜ್ ಇದೆ, ಎಸ್ಟಿಮೇಷನ್ ಏನು, ಸೊ ಆಲ್ ಟುಗೆದರ್ ಎಸ್ಟಿಮೇಟೆಡ್ ರೇಂಜ್ ಏನು, ಬ್ಯಾಟ್ರಿ ಕಂಡೀಷನ್ ಹೆಲ್ತಿ ಆಗಿದೆಯಾ ಇಲ್ವಾ ಅಂತ. ಸೊ ಪರ್ಫಾರ್ಮೆನ್ಸ್ ಇಶ್ಯೂಸ್ ಎಲ್ಲ ಏನಾದರೂ ಇತ್ತು ಅಂದರೆ ವೆಹಿಕಲಲ್ಲಿ ನಿಮ್ಗೆ ಇಲ್ಲಿ ನೋಟಿಫೈ ಮಾಡುತ್ತೆ. ಆ್ಯಂಡ್ ಕಸ್ಟಮೈಸೇಷನಲ್ಲಿ ನಮ್ದು ಇವಾಗ ಮ್ಯಾನ್ಯಲ್ ಬ್ರೈಟ್ನೆಸ್ಮೆಂಟು ಇದೆ, ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟು ಇದೆ, ಆ್ಯಂಡ್ ಆಟೋ ಬ್ರೈಟ್ನೆಸ್ ನಿಮ್ಗೆ ಬೇಕಾದ್ರೆ ಆಕ್ಟಿವ್ ಲೈಟ್. ಕರೆಕ್ಟ್. ಸೊ ಬೇಕಾದ್ರೆ ಆಕ್ಟಿವ್ ಇಟ್ಕೋಬೋದು. ಟೀಮ್ಸ್ ಕಲರ್ಸ್ ಚೇಂಜ್ ಮಾಡ್ಬೋದು. ಈ ಸೌಂಡ್ಸ್ ಎಲ್ಲ ನಿಮಗೆ ಬೇಡ ಅಂತ ಹೇಳಿದ್ರೆ ಯು ಕ್ಯಾನ್ ಟರ್ನ್ ಆಫ್ ದಿಸ್ ಸೌಂಡ್ಸ್. ಆ್ಯಂಡ್ ಪಾರ್ಕಿಂಗ್ ಅಸಿಸ್ಟ್, ರಿವರ್ಸ್ ಆನ್ ಮಾಡಿದಾಗ ಪಾರ್ಕಿಂಗ್ ಮೋಡಲ್ ಇದ್ದಾಗ ಅದು ಸೌಂಡು ಬರುತ್ತೆ. ಬೇಡ ಅಂದರೆ ಆಫಲ್ಲಿ ಇಟ್ಕೋಬೋದು. ಇದು ವೆಲ್ಕಮ್ ಲೈಟ್ ಮತ್ತು ಎಕ್ಸಿಟ್ ಲೈಟ್ಸ್ ತುಂಬ ಮಿನಿಮಲ್ ಕನ್ಸಂಪ್ಷನ್ ಇರುತ್ತೆ. ನೀವು ಬೇಡ ಅಂದರೆ ಅದನ್ನು ಆಫಲ್ಲಿ ಇಡ್ಬೋದು. ಡ್ರಾಪ್ ಸೇಫ್ ಟೆಕ್ನಾಲಜಿ ಬಂದು ಈಗ ಕರೆಂಟ್ಲಿ ನಿಮಗೆ ವೆಹಿಕಲ್ ಟೆಲ್ಲರ್ ಆದಮೇಲೆ ಇದೆಲ್ಲ ಆ್ಯಕ್ಟಿವ್ ಆಗುತ್ತೆ. ನೀವು ವೆಹಿಕಲ್ ಏನಾದ್ರು ಬೈ ಎನಿ ಚಾನ್ಸ್ ಆಕ್ಸಿಡೆಂಟ್ಸ್ ಆಯಿತು, ಬಿದ್ದೋಯ್ತು ಅಂದರೆ ಆ ವೆಹಿಕಲ್ ಆನಲ್ಲಿ ಇದ್ದಾಗ, ಮೋಟ್ರ್ ಆನಲ್ಲಿ ಇದ್ದಾಗ ಡ್ರ್ಯಾಗ್ ಆಗೋ ಚಾನ್ಸಸ್ ಜಾಸ್ತಿ. ಟು ಅವಾಯ್ಡ್ ದ್ಯಾಟ್, ಟು ಕಟ್ ಆಫ್ ದಟ್ ಸ್ಪೀಡ್ ನಮ್ಮ ಡ್ರಾಪ್ ಸೇಫ್ ಟೆಕ್ನಾಲಜಿ ಕೂಡ ಕೊಟ್ಟಿದ್ದೀವಿ. ಬ್ಲೂಟೂತಲ್ಲಿ ನಿಮ್ಮ ಸಿಂಪಲ್ ಕನೆಕ್ಟಿಂದ ಈ ನಂಬರ್, ಈ ಡಿವೈಸ್ ತೋರಿಸುತ್ತೆ. ನೀವು ಕನೆಕ್ಟ್ ಮಾಡಿದ್ರೆ ಯಾರಾದರೂ ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಪ್ರತಿಯೊಂದು ನೋಟಿಫಿಕೇಷನ್ಸು ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ. ಇಲ್ಲಿ ಯಾರಾದರೂ ಕಾಲ್ ಮಾಡಿದ್ರೆ ಡಿಸ್ಪ್ಲೇ ಆಗುತ್ತೆ, ನೀವು ಇಲ್ಲೇ ಪಿಕ್ ಮಾಡ್ಬೋದು. ಬಟ್ ನಮ್ಮ ವೆಹಿಕಲಲ್ಲಿ ಮೈಕ್ ಆಗಲಿ ಸ್ಪೀಕರ್ ಆಗಲಿ ಇಲ್ಲ ಅದಕ್ಕೆ. ಸೊ ನೀವು ಬ್ಲೂಟೂತ್ ಅಥವಾ ಮೊಬೈಲಲ್ಲೇ ಮಾತಾಡಬೇಕು, ರಿಸೀವ್ ಮಾಡ್ಬೋದು, ಕಟ್ ಮಾಡ್ಬೋದು, ಮ್ಯೂಸಿಕ್ ಪ್ಲೇ ಪಾಸ್, ವಾಲ್ಯೂಮ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಆ್ಯಂಡ್ ಇದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಪ್ಡೇಟ್ಸ್ಗೆ ಸಿಸ್ಟಮ್ ಇನ್ಫೋ. ಸೊ ಇವಾಗ ನಾವು ಕೊಡ್ತಿರೋದು ಅಪ್ಡೇಟೆಡ್ ವರ್ಷನ್ ಬಂದು 1.5. ಆ್ಯಂಡ್ ನಿಮ್ಗೆ ಏನೇ ಮೇಜರ್ ಅಪ್ಡೇಟ್ಸ್ ಬಂದರೂ OT ಅಪ್ಡೇಟ್ಸ್ ಇಲ್ಲೇ ಬರುತ್ತೆ. ನೀವೇ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೋಬೋದು. ಶಟ್ ಡೌನ್ ಬಟನ್ ಇದೆ ವೆಹಿಕಲ್. ನೀವೇನಾದರೂ ಬೈ ಎನಿ ಚಾನ್ಸ್ ಜಾಸ್ತಿ ದಿನ ಯೂಸ್ ಮಾಡಿಲ್ಲ ವೆಹಿಕಲ್ ಅಂತ ಹೇಳಿದ್ರೆ, ಬೇಗ ಬ್ಯಾಟ್ರಿ ಡಿಸ್ಚಾರ್ಜ್ ಆಗೋದನ್ನ ಅವಾಯ್ಡ್ ಮಾಡಬೇಕಂದ್ರೆ ನೀವು ಶಟ್ ಡೌನ್ ಮಾಡಿ ನಿಲ್ಲಿಸಿದ್ರೆ 30 ಡೇಸಲ್ಲಿ ಡಿಸ್ಚಾರ್ಜ್ ಆಗೋ ಬ್ಯಾಟ್ರಿ 60 ಡೇಸ್ ತನಕ ಟೈಮ್ ತೊಗೊಳುತ್ತೆ. ಆ್ಯಂಡ್ ಇದು ಮೋಟರ್ ಸ್ಟೇಟಸ್, ಸೈಡ್ ಸ್ಟ್ಯಾಂಡ್ ಸೆನ್ಸಾರ್ದು ಸಿಗ್ನಲ್ಲು, ಬ್ಲೂಟೂತ್ ಕನೆಕ್ಟಿವಿಟಿ ಮ್ಯಾಕ್, ನೆಟ್ವರ್ಕ್ ಸ್ಟೇಟಸ್, ಟೈಮಿಂಗ್. ಸೊ ಇದು ಡಿಸ್ಪ್ಲೇ. ಹೌದು ಸರ್. ಸೊ ಇದು ವೀಲ್ ಸೈಜ್ ಎಲ್ಲ ಎಷ್ಟಿದೆ? ಸೊ ವೀಲ್ ಸೈಜ್ ಬಂದು 90/90 ಬರುತ್ತೆ. ಟ್ವಿನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಫ್ರಂಟಲ್ಲಿ. ಡ್ಯುಯಲ್ ಟೆಲಿಸ್ಕೋಪಿಕ್. ಪ್ರೋಗ್ರೆಸಿವ್ ಮೋನೋ ಇದೆ. ಆ್ಯಂಡ್ ಬೋತ್ ಟೈರ್ಸ್ ಆಸ್ ಡ್ಯುಯಲ್ ಅಂದರೆ ಟ್ಯೂಬ್ಲೆಸ್ ಟೈರ್. CBS ಬ್ರೇಕಿಂಗ್ ಸಿಸ್ಟಮ್, ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ ಸರ್ ವೆಹಿಕಲ್. ಫ್ರಂಟು ಮತ್ತು ಬ್ಯಾಕು ಎರಡು ಡಿಸ್ಕ್ ಬ್ರೇಕ್ ಇದೆ. ಹೌದು. ಸೊ ಯಾವ ಥರ ಕಲರ್ ಸಿಗುತ್ತೆ ಇದು? ಸರ್ ಇದರಲ್ಲಿ ಸಿಂಪಲ್ 1X ನಿಮಗೆ ಸಿಂಪಲ್ 1ಅಲ್ಲಿ 2 ಡ್ಯುಯಲ್ ಟೋನ್ ಕಾಂಬಿನೇಷನ್, ವಿ ಕಾಲ್ ದಿಸ್ ಬ್ರೇಸನ್ ಎಕ್ಸ್. ಆ್ಯಂಡ್ ಅಲ್ಲಿ ನಿಮಗೆ ಲೈಟ್ ಎಕ್ಸ್ ಬರುತ್ತೆ. ಇದು ಸೊ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಎಕ್ಸ್ ಅಲ್ಲಿ ಅಲ್ಲ? ಹಾಂ. ಸೊ 5 ಕಿಲೋವ್ಯಾಟಲ್ಲಿ ಮಾತ್ರ ನಿಮಗೆ ಡ್ಯುಯಲ್ ಟೋನ್ ಕಾಂಬಿನೇಷನ್ ಸಿಗೋದು. ಸೊ ಅದು ರೆಡ್ ಆ್ಯಂಡ್ ವೈಟ್. ಇದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಬರುತ್ತೆ. ವೀಲ್ ಬೇಸಲ್ಲಿ ರೆಡ್ ಪೇಂಟು, ಫ್ರಂಟ್ ಇಂಡಿಕೇಟರ್ ಪ್ಯಾನಲ್ಸ್ ಮತ್ತು ಗ್ರಾಬ್ ರೈಲ್ ಇದಿಷ್ಟು ರೆಡ್ ಕಲರ್ ಪೇಂಟೆಡ್. ನಮ್ಮ ಮೇನ್ ಬ್ಯಾಟ್ರಿ ಪ್ಯಾಕ್ ಈ ಥರ ಇರುತ್ತೆ. ಫ್ಲೋರ್ ಬೋರ್ಡಲ್ಲಿ ಸೀಲ್ಡ್ ಆಗಿರೋದು, ಸೀಲ್ ಬ್ಯಾಟ್ರಿ ಪ್ಯಾಕ್. ಇದು ಪೋರ್ಟಬಲ್. ಓಕೆ, ಈ ಥರ ಫುಲ್ ಸೀಲ್ಡ್ ಆಗಿರುತ್ತೆ ಇದು. ಆ್ಯಂಡ್ ವೆಹಿಕಲ್ ಕಲರ್ಸ್ ಪ್ಯಾನಲ್ಸಲ್ಲಿ ಪೇಂಟ್ ಮಾಡಿರ್ತೀವಿ. ಸೊ ಮ್ಯಾಟ್ ಮಾತ್ರ ನಮ್ಗೆ ಬ್ಲ್ಯಾಕ್ ಮಾತ್ರ ನಮ್ದು ಮ್ಯಾಟ್ ಫಿನಿಶ್ ಬರುತ್ತೆ. ಇನ್ನಿಕ್ಕಿದ 3 ಗ್ಲಾಸಿ ಬರುತ್ತೆ. ಮೆಷರ್ ಬ್ಲೂ, ನಮ್ಮಲ್ಲಿ ಗ್ರೇಸ್ ವೈಟ್. ಮೇಡಮ್ ಇವಾಗ ಓಕೆ ಇದನ್ನೆಲ್ಲ ನೋಡ್ದಾಯಿತು. ಅಂದರೆ ಯಾಕೆಂದರೆ ಬ್ಯಾಟ್ರಿ ನೋಡಿದಾಗಲೇ ಖುಷಿ ಆಯಿತು. ತುಂಬ ಸೀಲ್ಡು ಮತ್ತು ಅಲ್ಯೂಮಿನಿಯಂ ಪ್ಯಾಕು. ಟೋಟಲಿ ಈಗ ಕನ್ಸರ್ನ್ ಇರೋದು ಒಂದೇನಪ್ಪ ಅಂದರೆ ವಾರಂಟಿ ಒಂದು, ಅದ್ರ ಜೊತೆ ಸರ್ವಿಸು. ಯಾಕೆಂದರೆ ನಾನು ಗಾಡಿ ತೊಗೊಂಡ್ಬಿಟ್ಟೆ, ಸರಿಯಾಗಿ ಸರ್ವಿಸ್ ಕೊಡಲಿಲ್ಲ ಅಂದರೆ ತುಂಬ ಕಷ್ಟ. ಸೊ ಸರ್ವಿಸ್ ಎಲ್ಲ ಹೇಗಿದೆ ಇದು? ಸರ್ ಸರ್ವಿಸ್ ಪಾಯಿಂಟ್ ಆಫ್ ವ್ಯೂ ಬಂದರೆ ನಮ್ಮದು ಬೇಸಿಕಲಿ ವೆಹಿಕಲ್ ಬರೋದು 5000 ಕಿಲೋಮೀಟರ್ಸ್ ಓಡಿರಬೇಕು, ಇಲ್ಲ 6 ಮಂತ್ಸ್ ಆಗಿರಬೇಕು, ಆವಾಗ ವೆಹಿಕಲ್ ಸರ್ವಿಸ್ ಡ್ಯೂ ಬರೋದು. ಈಗ ಬ್ಯಾಂಗ್ಳೂರಲ್ಲಿ ರಾಜಾಜಿನಗರ್, JP ನಗರ್, ಮಾರಾತಳ್ಳಿ, ಹೆಬ್ಬಾಳು 4 ಕಡೆ ಶೋರೂಮ್ ಇದೆ. ಆ್ಯಂಡ್ 4 ಕಡೆಯೂ ನಿಮಗೆ ಸರ್ವಿಸ್ ಅವೈಲೇಬಲ್ ಇದೆ. ಎಲ್ಲೆಲ್ಲಿ ಶೋರೂಮ್ದಲ್ಲೆಲ್ಲ ನಿಮಗೆ ಸರ್ವಿಸ್ ಖಂಡಿತ ಸಿಗುತ್ತೆ. ಸೊ ಜನರಲ್ ಸರ್ವಿಸಿಗೆ ನೀವು ಬಂದಾಗ ಅರೌಂಡ್ 800 rupees ಅಂತ ಚಾರ್ಜ್ ಮಾಡ್ತಾರೆ. ಏನಾದರೂ ಬೇರೆ ಪಾರ್ಟ್ಸ್ ಹೋಗಿದ್ರೆ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಅಡಿಷನಲ್ ಕಾಸ್ಟ್ ಬೀಳುತ್ತೆ. ಓಕೆ ಸ್ನೇಹಿತರೆ, ಇವಾಗ ಗಾಡಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಮೇಯ್ನು ಇಂಪಾರ್ಟೆಂಟು ಪ್ರೈಸು. ಸೊ ಇದ್ರ ಪ್ರೈಸ್ ಎಷ್ಟಾಗುತ್ತೆ ಅಂದರೆ 5 ಕಿಲೋವ್ಯಾಟ್ಸ್ ಬ್ಯಾಟ್ರಿದು ಪ್ರೈಸ್ ಎಷ್ಟಾಗುತ್ತೆ ಮತ್ತು 3.7 ಕಿಲೋವ್ಯಾಟ್ ಬ್ಯಾಟ್ರಿದು ಪ್ರೈಸ್ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮೇಡಮ್ ಈಗ ಇದು ಹೇಳಿದ್ರಿ ಫಸ್ಟ್ ಟಾಪ್ ವೇರಿಯಂಟು. ಸೊ ಇದ್ರ ಪ್ರೈಸ್ ಎಷ್ಟು ಅಂದರೆ ಆನ್ ರೋಡ್ ಪ್ರೈಸ್? ಸಿಂಪಲ್ 1 ಆದರೆ ನಿಮಗೆ 1,81,700 ಚೇಂಜ್ ಆನ್ ರೋಡ್ ಬರುತ್ತೆ, ಇನ್ಕ್ಲೂಡಿಂಗ್ 5 years ಆಫ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮತ್ತು 1 year ನಿಲ್ ಡಿಪ್ರಿಸಿಯೇಷನ್ ಆ್ಯಂಡ್ 2 ರ್ಯಾಟ್ ಬೈಟ್ ಕವರ್ ಇನ್ 1 year. ಸೊ ಇದು ಟೋಟಲ್ ಕವರ್ ಬರುತ್ತೆ ಇನ್ಶೂರೆನ್ಸ್ಗೆ. ಇದೆಲ್ಲ ಸರಿ ನಿಮಗೆ 1,81,700 ನಿಮಗೆ ಆನ್ ರೋಡ್ ಆಗುತ್ತೆ. ಸೊ ಡ್ಯುಯಲ್ ಟೋನ್ ಬೇಕಂದ್ರೆ 5,000 ಅಡಿಷನಲ್ ಆಗುತ್ತೆ. ಮತ್ತು ಇದು 3.7 ಕಿಲೋವ್ಯಾಟ್ 1,54,600. 1,54,000.
ವಾರಂಟಿ ಎಷ್ಟಿರುತ್ತೆ ಮೇಡಮ್ ಬ್ಯಾಟ್ರಿ ಮತ್ತು ಮೋಟರ್? ಸೊ ಬೇಸಿಕಲಿ ನಾವು ಗ್ರ್ಯಾಂಡ್ ವಾರಂಟಿ ಅಂತ ಹೇಳಿಬಿಟ್ಟು 3 years ಆರ್ 30,000 kilometers ಕವರ್ ಮಾಡ್ತಾ ಇದ್ದೀವಿ. ಎಕ್ಸ್ಟೆಂಡೆಡ್ ಬೇಕಂದರೆ ಅಪ್ ಟು 8 years ತನಕ ಕವರ್ ಮಾಡ್ತೀವಿ ಆನ್ ಪೇಬಲ್ ಬೇಸಿಸ್. ಲೈಕ್ 8499 ನೀವು ಪೇ ಮಾಡಿದ್ರೆ 8 years ಆರ್ 80,000 kilometers. 8499 ಒಂದು ಸಲ ಮಾಡೋದಷ್ಟೇ? ಹಾಂ, ಅದು ಎವ್ರಿ ಇಯರ್ 8,499 ನೀವು ಒಂದ್ಸಲ ಅಟ್ ದ ಟೈಮ್ ಆಫ್ ವೆಹಿಕಲ್ ಪರ್ಚೇಸ್ ಮಾಡಿದೆ ಅಥವಾ 30 days ಟೈಮ್ ಇರುತ್ತೆ ವೆಹಿಕಲ್ ಪರ್ಚೇಸ್ ಮಾಡಿದಾಗಿಂದ. ನೀವು ಮತ್ತೆ ಅವಾಗ ಪರ್ಚೇಸ್ ಟೈಮಲ್ಲಿ ವೆಹಿಕಲ್ ಪರ್ಚೇಸ್ ಮಾಡೋ ಟೈಮಲ್ಲಿ ಪೇ ಮಾಡೋಕ್ಕಾಗಿಲ್ಲ ಅಂದರೆ ವಿತಿನ್ 30 days ಬಂದು ನೀವು 8499 ಪೇ ಮಾಡಿ ವಾರಂಟಿ ಎಕ್ಸ್ಟೆಂಡ್ ಮಾಡಿಸ್ಕೋಬೋದು. ಸೊ 3 years ಇದೆ, ನಾವು ಅದಕ್ಕೆ ಪ್ಲಸ್ 5 years ಆ್ಯಂಡ್ 80,000 kilometers ಕವರ್ ಮಾಡ್ತೀವಿ. ಇವಾಗ ವಿತೌಟ್ ದಟ್ ಪ್ಲಾನ್ ಅಂದರೆ ಆ ಪ್ಲಾನ್ ಮಾಡಿಸ್ಕೊಡೋದು ಅಂದರೆ 3 ವರ್ಷ ಮತ್ತು ಎಷ್ಟು 3 yearsಗೆ 30,000 ಕವರ್ ಮಾಡ್ತೀವಿ. ಸೊ ನೀವು ಪ್ಲಸ್ 5 years ಅಂತ ಹಾಕಿದ್ರೆ 50,000 ಅಡಿಷನಲ್ ಆಗುತ್ತೆ. ಟೋಟಲ್ 80,000 kilometers ಕವರ್ ಮಾಡ್ತೀವಿ. ಸೊ ಮೋಟರ್ ಆ್ಯಂಡ್ ಬ್ಯಾಟ್ರಿ ಎರಡೂ ಕವರ್ ಮಾಡ್ತೀವಿ ಸರ್. 1+1 ಸಿಂಪಲ್ ಎನರ್ಜಿಲಿ ಯಾಕೆ ಅಂತ ಹೇಳಿದ್ರೆ ಎಕ್ಸ್ಟೆಂಡೆಡ್ ವಾರಂಟಿ ನಿಮಗೆ 8 years ಯಾರಾದರೂ ಇನ್ಕ್ಲೂಡಿಂಗ್ ಮೋಟರ್ ಕವರ್ ಮಾಡ್ತಿದ್ದಾರೆ ಅಂದರೆ ಸಿಂಪಲ್ ಎನರ್ಜಿ ಇಸ್ ದ ಫಸ್ಟ್ ಕಂಪನಿ ಇನ್ ಎಂಟೈರ್ ಇಂಡಿಯಾ. ಸೊ ಟೋಟಲ್ ರಿಪ್ಲೇಸ್ಮೆಂಟ್ ಮೋಟರ್ ಏನಾದರೂ ಸೊ ಏನಾದರೂ ಆದರೆ ರಿಪ್ಲೇಸ್ಮೆಂಟ್ ಅಂದರೆ ಮಾಲ್ ಫಂಕ್ಷನ್ಸ್ ಬಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇತ್ತು ಅಂತ ಅಂದರೆ ನಿಮಗೆ ಆನ್ ದ ಕಂಡೀಷನ್ಸ್ ನಿಮಗೆ ಎಕ್ಸ್ಚೇಂಜ್ ಮಾಡ್ತಾರೆ, ರಿಪೇರ್ ಮಾಡ್ತಾರೆ, ಯು ವಿಲ್ ಗೆಟ್ ಟು ನೋ. ಸೊ ಡಿಪೆಂಡ್ ಆನ್ ಅದು ಕಂಡೀಷನ್ ಏನಾಗಿರುತ್ತೆ. ಇಲ್ಲ ಅಂದರೆ ರಿಪೇರಿ ಮಾಡೋಕ್ಕಾದ್ರೆ ರಿಪೇರಿ ಮಾಡ್ಕೊಡ್ತಾರೆ. ಸೊ ಯಾಕೆ 8 years ನಮ್ಮ ಕಂಪ್ನಿ ಮಾತ್ರ ಕೊಡುತ್ತೆ, ಬೇರೆ ಕಂಪ್ನಿ ಯಾಕೆ ಕೊಡ್ತಿಲ್ಲ? ನಮ್ಮದು ಮೋಟರ್ ಇನ್ನೋಸ್ ಮ್ಯಾನುಫ್ಯಾಕ್ಚರ್ಸ್, ಪೇಟೆಂಟೆಡ್ ಮೋಟರ್ ಸಿಂಪಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮೋಟರ್ಸ್ ಎಲ್ಲ. ಸೊ ಹಾಗಾಗಿ ನಿಮಗೆ ಅಪ್ ಟು 8 years ಲೈಕ್ ವಿತಿನ್ 8,499 rupeesಲ್ಲೇ ನಾವು ಬೋತ್ ಕವರ್ ಮಾಡ್ತೀವಿ. 2 ಬ್ಯಾಟ್ರಿ ಪ್ಯಾಕ್ ಮತ್ತು ಮೋಟರ್ನು ಸೇರಿಸಿ ಕವರ್ ಮಾಡ್ತೀವಿ ವಿತ್ ವೆರಿ ರೀಸನಬಲ್ ಪ್ರೈಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂದರೆ 8,500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಆರಾಮಾಗಿ 8 ವರ್ಷ ಯಾವುದೇ ಚಿಂತೆ ಇಲ್ಲದಂಗೆ ಮೋಟ್ರು ಮತ್ತು ಬ್ಯಾಟ್ರಿ ಏನಾದರೂ ಆಗುತ್ತೆ ಅನ್ನೋ ಭಯ ಇಲ್ಲದಂಗೆ ಓಡಿಸ್ಕೋಬೋದು. ಹೌದು. ಓಕೆ ಮೇಡಮ್, ಅಡ್ರೆಸ್ ಇನ್ನೊಂದು ಪಾಯಿಂಟ್ ಏನಂದರೆ ಇನ್ನೊಂದು ಪಾಯಿಂಟ್ ಏನಂದರೆ ಸರ್, ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ನೋ ಮ್ಯಾಟರ್ ವಿಚ್ ಬ್ರ್ಯಾಂಡ್ ಇಟ್ ಇಸ್, ನಿಮಗೆ ವೆಹಿಕಲ್ನ ರೀಸೇಲ್ ಮಾಡಬೇಕು ಅಂತ ಬಂದಾಗ ವ್ಯಾರಂಟಿ ಇದ್ರೆ ತಗೋತಾರೆ. ಸೊ ಈ ವೆಹಿಕಲ್ ಇಸ್ ಅಬ್ಸಲ್ಯೂಟ್ಲಿ ಸೇಫ್ ಅಪ್ ಟು 8 years ಆರ್ 80,000 kilometers. ದಿಸ್ ಇಸ್ ಒನ್ ಅಡಿಷನಲ್ ಪಾಯಿಂಟ್. ಆ್ಯಂಡ್ ಇದು ಏನು 8,499 ಹೇಳ್ತಿದ್ದೀವಿ, ಕರೆಂಟ್ಲಿ ಅದ್ರ ಪ್ರೈಸ್ ಎಕ್ಸಾಕ್ಟ್ ಪ್ರೈಸ್ ಬಂದು 13,000 ಚೇಂಜ್ ಆಗುತ್ತೆ. ಆನ್ ಆಫರ್ ನಿಮಗೆ 8,499ಗೆ ಸಿಗ್ತಾ ಇರೋದು. ಓಕೆ ಮೇಡಮ್. ಸೊ ಟೋಟಲ್ ಆಗಿ ಸಪೋಸ್ ಈಗ ವಿಡಿಯೋ ನೋಡ್ತಿರೋರಿಗೆ ನಿಮ್ಮ ಶೋರೂಮ್ ಅಡ್ರೆಸ್ ಹೇಳ್ಬಿಡಿ. ಸರ್ ನಮ್ಮ ಶೋರೂಮ್ ಬಂದು ನಿಮಗೆ ಡಾಕ್ಟರ್ ರಾಜ್ಕುಮಾರ್ ರೋಡ್, ರಾಜಾಜಿನಗರ್ 4th ಬ್ಲಾಕಲ್ಲಿದೆ. ಎಕ್ಸಾಕ್ಟ್ಲಿ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆನೇ ಲೊಕೇಟ್ ಆಗಿದೆ. ಎನಿವನ್ ಇಸ್ ಇಂಟ್ರೆಸ್ಟೆಡ್. ಸಿಗ್ನಲ್ ಏನಿದೆ? ಸಿಗ್ನಲ್ಗೆ ಮುಂಚೆ ಲುಲು ಮಾಲ್ ಸಿಗ್ನಲ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಸಿಂಪಲ್ ಒನ್ ಬಗ್ಗೆ ಆಲ್ಮೋಸ್ಟ್ ಏಕೆಂದರೆ ತುಂಬ ಕ್ಯೂರಿಯಸ್ ಇರುವಂಥ ಎಲೆಕ್ಟ್ರಿಕ್ ವೆಹಿಕಲ್ ಇದು. ಇತ್ತೀಚೆಗೆ ಒಂದು ಎಲೆಕ್ಟ್ರಿಕ್ ಟ್ರೆಂಡ್ ಸೃಷ್ಟಿ ಆಗ್ತಿದೆ. ಅಂದರೆ ಸಿಂಪಲ್ ಒನ್ ಅನ್ನೋದು ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಒಂದು ಟ್ರೆಂಡು. ಯಾಕೆಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ತುಂಬ ಯೂತ್ಸ್ಗೆ ಇಷ್ಟ ಆಗೋಂಥ ಬೈಕು, ಯಾಕಂದರೆ ಸ್ಟೈಲಿಶ್ ಬೈಕು ಸ್ಕೂಟರು. ಈ ಸ್ಕೂಟರ್ ಬೇಕು ಅಂತಂದರೆ ರಾಜಾಜಿನಗರ ಅವರ ಅಡ್ರೆಸ್ ಹೇಳಿದ್ರೆ ಲುಲು ಮಾಲ್ ಸಿಗ್ನಲ್ ಹತ್ರನೇ ಇದೆ. ಸೊ ಸಿಂಪಲ್ ಒನ್ ಶೋರೂಮ್ ಹತ್ರ ಬರ್ಬೋದು, ಟೆಸ್ಟ್ ಡ್ರೈವ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಅವೈಲೇಬಲ್ ಇದೆ, ಟೆಸ್ಟ್ ಡ್ರೈವ್ ಮಾಡ್ಬೋದು. ಸೊ ಗಾಡಿ ಇಷ್ಟ ಆಯಿತು ಅಂದರೆ ತೊಗೋಬೋದು.